Hello students, welcome to Panchjanya IAS. ನಾನು ನವೀನ್ ಕುಮಾರ್. ಇಟ್ ಈಸ್ ಆಲ್ವೇಸ್ ಯು ವರ್ಸಸ್ ಯು. ನೀವು ಯಾವುದೇ ಎಕ್ಸಾಮ್ ಅನ್ನು ಬರಿತಾ ಇರಿ, UPSC, KPSC, ಸಾವಿರಾರು ಜನರು ಅದನ್ನು ಬರೀತಾರೆ. ಆದರೆ ನಿಜವಾಗ್ಲೂ ನಾವು ಕಾಂಪೀಟ್ ಮಾಡ್ತಾ ಇರೋದು ನಮ್ಮ ಜೊತೆ ಆಗಿರುತ್ತೆ. ನಮ್ಮ ನಿನ್ನೆಯ ವರ್ಷನ್ ಇರುತ್ತಲ್ವಾ, ನಿನ್ನೆ ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಅದು ಇವತ್ತು ಯಾವ ರೀತಿ ಬದಲಾಗಿದೆ, ನಿಜಕ್ಕೂ ನಾವು ಎಷ್ಟು ಹೇಗೆ ಬದಲಾಗಿದ್ದೇವೆ, ಏನಾದರೂ ಒಳ್ಳೆಯದನ್ನ ಮಾಡಿದ್ದೇವಾ, ಹೆಚ್ಚು ಪ್ರೊಡಕ್ಟಿವ್ ಆಗಿದ್ದೀವಾ ಅನ್ನೋದು ಮುಖ್ಯ ಆಗುತ್ತೆ. ಓನ್ಲಿ ಪರ್ಸನ್ ಯು ಶುಡ್ ಕಂಪೇರ್ ಯುವರ್ ಸೆಲ್ಫ್ ಇಸ್ ಟು ಓಲ್ಡ್ ಯು. ನಿನ್ನೆಯ ವ್ಯಕ್ತಿತ್ವದ ಜೊತೆ ಇವತ್ತಿನ ನಿಮ್ಮ ವ್ಯಕ್ತಿತ್ವವನ್ನ ಕಂಪೇರ್ ಮಾಡ್ಕೊಳ್ಳಿ. ಬೇರೆ ಯಾವ ಕಂಪ್ಯಾರಿಸನ್ ಸಹ ಅದರಿಂದ ಯಾವುದೇ ಯೂಸ್ ಇಲ್ಲ. ಹಾಗಾಗಿ ಮೊದಲನೇದು, ಮೇಕ್ ಯುವರ್ ಸೆಲ್ಫ್ ಅಕೌಂಟೇಬಲ್. ಯಾವಾಗ ಸೈಂಟಿಫಿಕಲಿ ಹೇಳ್ತಾ ಇರೋದು, ಯಾವಾಗ ನಾವು ಕೆಲವೊಂದು ವಿಷಯದ ಬಗ್ಗೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ತೇವೋ ಅಥವಾ ನಾನು ಅಕೌಂಟೇಬಲ್ ಆಗಿದ್ದೀನಿ ಅನ್ಕೊಳ್ತೀವೋ, ಆವಾಗ ಆ ಕೆಲಸವನ್ನು ಹೆಚ್ಚು ಶ್ರದ್ಧೆಯಿಂದ ಮಾಡ್ತೇವಂತೆ. ಹಾಗಾಗಿ ಇವತ್ತು ನಿಮ್ಮ ಹೆಲ್ತ್ ರೇಟಿಂಗ್, ಸರಿಯಾಗಿ ಊಟ ಮಾಡಿದ್ದೀರಾ ಅಥವಾ ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಸ್ಲೀಪ್ ಸರಿಯಾಗಿ ನಿದ್ರೆಯನ್ನು ಮಾಡ್ತಾ ಇದ್ದೀರಾ, ಇದಕ್ಕೆ ನಿಮಗೆ ಆದ ಒಂದು ಹೆಲ್ತ್ ರೇಟಿಂಗ್ ಕೊಟ್ಕೊಳ್ಳಿ. 10ಗೆ ಎಷ್ಟು ಕೊಡ್ತೀರಾ ಇವತ್ತಿನ ಹೆಲ್ತ್ ರೇಟಿಂಗ್? ಇನ್ನು ಪ್ರೊಡಕ್ಟಿವಿಟಿ, ಸ್ಟಡಿ ಮತ್ತೆ ವರ್ಕ್, ನೀವು ಏನೇ ಮಾಡ್ತಾ ಇರಿ, ಔಟ್ ಆಫ್ 10 ಹೌ ಮಚ್ ಯು ಕ್ಯಾನ್ ಗಿವ್ ಓವರ್ ಆಲ್ ಡೇ. ಇಲ್ಲಿ ತನಕ ನಿಮ್ಮ ಪ್ಲಾನ್ಗಳು ಏನೇನಿತ್ತು ಹಾಗೂ ಎಷ್ಟು ಅದರಲ್ಲಿ ಕರೆಕ್ಟಾಗಿ ಪೂರ್ಣಗೊಳಿಸಿದ್ದೀರಿ, ಓವರ್ ಆಲ್ ಡೇ ರೇಟಿಂಗ್ ಅನ್ನ ಕರೆಕ್ಟಾಗಿ ಕೊಡಿ. ಎಲ್ಲವನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾವಾಗ ನೀವು ಕಮೆಂಟ್ ಮಾಡ್ತಾ ಹೋಗ್ತೀರೋ, ಕೆಲವು ದಿವಸಗಳಲ್ಲಿ ನಿಮ್ಮಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ಕಂಡೇ ಕಾಣ್ತೀರಾ. ಯಾಕಂದ್ರೆ ಕಮೆಂಟ್ ಮಾಡೋದಕ್ಕಾದ್ರೂ ನಾನು ಕರೆಕ್ಟ್ ಆಗಿ ಇವತ್ತಿನ ದಿನವನ್ನ ಕಳಿಬೇಕು ಅನ್ನೋದೊಂದು ಮನಸ್ಸಿನಲ್ಲಿ ಬಂದೇ ಬರುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರೋದು. ಹಾಗಾಗಿ ದಯವಿಟ್ಟು ಈ ಒಂದು ಎಕ್ಸಸೈಸ್ ಅನ್ನ ವಿಡಿಯೋ ಪಾಸ್ ಮಾಡಿ ಅದನ್ನ ಮೊದಲು ರೇಟಿಂಗ್ ಕೊಟ್ಕೊಳ್ಳಿ. ನಿಮ್ಗೆ ಅದಕ್ಕೆ ಯಾರೇ ಕಮೆಂಟ್ ಮಾಡ್ಲಿ, ಲೈಕ್ ಮಾಡ್ಲಿ, ಅದು ನಿಮ್ಗೆ ಸಂಬಂಧವೇ ಇರೋದಿಲ್ಲ. ನೀವು ಇಲ್ಲಿ ನೋಡ್ಕೊಳ್ತಾ ಇರೋದು ನಿಮ್ಮನ್ನ ಹೊರತು ಬೇರೆ ಯಾವುದೇ ವ್ಯಕ್ತಿಗಳನ್ನಲ್ಲ. ಕಮೆಂಟ್ ಮಾಡಿ, ನಾನು ಕಾಯ್ತಾ ಇದ್ದೇನೆ. ಕಮೆಂಟ್ ಮಾಡಿದಿರಿ ಅಂತ ಅದ್ಕೋತೇನೆ. ಇವತ್ತಿನ ಹಿಂದೂ ಅನಾಲಿಸಿಸ್ ಅನ್ನ ಪ್ರಾರಂಭಿಸೋಣ. ಮುಖ್ಯವಾಗಿ ನಿನ್ನೆ ಹಿಂದೂ ಪತ್ರಿಕೆ ಪ್ರಕಟ ಆಗಿರಲಿಲ್ಲ, ಹಾಗಾಗಿ ಯಾವುದೇ ಅನಾಲಿಸಿಸ್ ವಿಡಿಯೋ ಬರಲಿಲ್ಲ. ಇವತ್ತು ಹಿಂದೂ ಅನಾಲಿಸಿಸ್ ಅನ್ನ ನೋಡ್ತಾ ಹೋಗೋಣ. ಇವತ್ತು ಏನೇನು ವಿಷಯ ಕವರ್ ಮಾಡ್ತೀವಿ ಅಂತಂದ್ರೆ, ದ ರೆಡ್ ಫ್ಲಾಗ್ ಆಸ್ ಚೀನಾಸ್ ಎಕ್ಸ್ಪ್ಯಾನ್ಷನ್ ಸ್ಟ್ರಾಟಜಿ ರೋಲ್ಸ್ ಆನ್ GS2 IR. ಚೀನಾದ ಎಕ್ಸ್ಪ್ಯಾನ್ಷನ್ ಥಿಯರಿ ಅಂತಂದ್ರೆ, ಚೀನಾ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳುವ ಮೂಲಕ ತನ್ನ ಪ್ರದೇಶವನ್ನ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ನೋಡ್ತಾ ಇದೆ, ಭಾರತದ ಕೆಲವು ಪ್ರದೇಶಗಳನ್ನ ಆವರಿಸಿಕೊಳ್ಳಿಕ್ಕೆ ನೋಡ್ತಾ ಇದೆ. ಇದು GS2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ನೆಕ್ಸ್ಟ್, ರ್ಯಾಟ್ ಹೋಲ್ ಮೈನಿಂಗ್ ಅಂಡ್ ಇಟ್ಸ್ ಡೇಂಜರ್ಸ್. ಕೆಲವು ದಿನಗಳ ಹಿಂದೆ ಇದನ್ನ ಒಂದ್ಸರಿ ನಾವು ನೋಡಿದ್ವಿ. ಆದ್ರೆ ಹಿಂದೂ ಪತ್ರಿಕೆ ಹೇಗೆ ಅಂತಂದ್ರೆ, ಒಂದು ವಿಷಯ ಸಿಕ್ಕಿದ್ರೆ ಪದೇ ಪದೇ ಅದನ್ನ ಬೇರೆ ಬೇರೆ ಲೇಖಕರಿಂದ ಹೊಸ ಹೊಸ ಆರ್ಟಿಕಲ್ಗಳು ಬರ್ತಾನೆ ಇರುತ್ತೆ. ಹೀಗೆ ನೋಡಿ ಆದ್ರೂ ನಮಗೆ ಕೆಲವೊಂದು ವಿಷಯಗಳು ಪದೇ ಪದೇ ಓದಿ ಖಂಡಿತ ನೆನಪಿನಲ್ಲಿರುತ್ತೆ. ಅದು ಮೇನ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು GS3 ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸೀಸ್. ಬೇರೆ ಬೇರೆ ಪಾಲಿಸಿಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಇಶ್ಯೂಗಳಿದೆ ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ತಿಳ್ಕೊಳ್ತೇವೆ. ಇನ್ನು ಫಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಹೈಡ್ರೋ ಕ್ಲೈಮೇಟ್ ವಿಫ್ಲಾಶ್, ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್, ಬ್ಲಡ್ ಮನಿ ಅಂದ್ರೆ ದಿಯಾ ಅಂತಾನು ಅದನ್ನ ಕರೀತಾರೆ, ಮಡ್ ವಾಲ್ಕೆನೋ ಎರಪ್ಷನ್ ಇಂದ ಕ್ಯಾಸ್ಪಿಯನ್ ಸಿ, ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಇಷ್ಟು ದಿನ ಕೊನೆಯಲ್ಲಿ ವೊಕ್ಯಾಬ್ಲರಿ ಸೆಕ್ಷನ್ ಇರ್ತಾ ಇತ್ತು. ಇವತ್ತಿನ ಅದನ್ನ ನಿಲ್ಲಿಸ್ತಾ ಇದ್ದೇವೆ. ಯಾಕಂತಂದ್ರೆ ವೊಕ್ಯಾಬ್ಲರಿ ಬಗ್ಗೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ನೀವು ಅದನ್ನ ತಿಳ್ಕೊಬಹುದು. ಆದ್ರೆ ಮುಖ್ಯವಾಗಿ ಇಲ್ಲಿ UPSC ಬಗ್ಗೆ ನಾವು ನೋಡ್ತಾ ಇರೋದ್ರಿಂದ ಈ ವೊಕ್ಯಾಬ್ಲರಿಗೆ ಬೇರೆ ಚಾನಲ್ ಅಥವಾ ಬೇರೆ ಒಂದು ವಿಡಿಯೋಗಳನ್ನ, ಬುಕ್ಗಳನ್ನ ರೆಫರ್ ಮಾಡಬಹುದು. ಆದ್ರೆ ಅದರ ಬದಲು ಒಂದು ಹೊಸದಾದ ಸ್ಪೆಷಲ್ ಸೆಕ್ಷನ್ ಇವತ್ತಿನಿಂದ ಬರ್ತಾ ಇದೆ. ಏನು ಅಂತ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮೊದಲೇ ವಿಷಯ ನೋಡ್ತಾ ಹೋಗೋಣ. ದ ರೆಡ್ ಫ್ಲಾಗ್ ಆಸ್ ಚೈನಾಸ್ ಎಕ್ಸ್ಪಾನ್ಷನ್ ಸ್ಟ್ರಾಟಜಿ ರೋಲ್ಸ್ ಆನ್. ಏನು ಈ ವಿಷಯ ಏನ್ ಹೇಳುತ್ತೆ ಅಂತಂದ್ರೆ, ಚೈನೀಸ್ ಅಗ್ರೆಷನ್ ಆನ್ ದಿ ಇಂಡಿಯಾ ಚೈನಾ ಬಾರ್ಡರ್. ಮ್ಯಾಪ್ ನಲ್ಲಿ ನೋಡಿ, ಚೈನಾ ಇಲ್ಲಿದೆ, ಭಾರತ, ಕಾಶ್ಮೀರ, ಲಡಾಖ್, ಜಮ್ಮು ಕಾಶ್ಮೀರ್ ಎಲ್ಲ ಪ್ರದೇಶಗಳು ನಿಮಗೆ ಗೊತ್ತು. ಅಕ್ಸಾಯಿ ಚೀನ್ ಪ್ರದೇಶವನ್ನ ಚೈನಾ ಆಲ್ರೆಡಿ ಅಡ್ಮಿನಿಸ್ಟರ್ ಮಾಡ್ತಾನೆ ಇದೆ. ಮತ್ತೆ ಹಲವಾರು ಸಿಯಾಚಿನ್ ಗ್ಲೇಷಿಯರ್ ಇಲ್ಲಿದೆ. ಹಾಗಾಗಿ ಈ ಮ್ಯಾಪ್ ನಿಮ್ಗೆ ಗೊತ್ತು ಮೊದಲೇ. ಈಗ ಚೈನಾ ಏನ್ ಮಾಡ್ತಾ ಇದೆ ಅಂತಂದ್ರೆ, ಚೈನಾಸ್ ಟೇಕಿಂಗ್ ಅಗ್ರೆಸಿವ್ ಆಕ್ಷನ್ಸ್ ಅಗೇನ್ಸ್ಟ್ ಇಂಡಿಯಾ ಬೈ ಮೇಕಿಂಗ್ ಟೆರಿಟೋರಿಯಲ್ ಕ್ಲೇಮ್ಸ್ ಅಂಡ್ ಬಿಲ್ಡಿಂಗ್ ಬಿಗ್ ಪ್ರಾಜೆಕ್ಟ್ ಲೈಕ್ ಡ್ಯಾಮ್ಸ್. ಒಂದು ಬ್ರಹ್ಮಪುತ್ರ ನದಿ ಚೈನಾದಿಂದ ಹರಿದು ಬರ್ತಾ ಇದೆ, ಅದು ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಬರುತ್ತೆ. ಚೈನಾ ಈಗೇನ್ ಮಾಡುತ್ತೆ ಅಂತಂದ್ರೆ, ಮೇಲ್ಗಡೆ ಚೈನಾದಿಂದ ಬರೋದ್ರಿಂದ ಅಲ್ಲೇ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಕೆಳಗಡೆ ನೀರಿನ ಸರಬರಾಜು ಸರಿಯಾಗಿ ಆಗೋದಿಲ್ಲ. ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡೋದು ಒಂದು ಕೆಲಸ, ಅದರ ಜೊತೆ ಭಾರತದ ಕೆಲವು ಪ್ರದೇಶ ಅಥವಾ ಕೆಲವು ವಿವಾದಾತ್ಮಕ ಪ್ರದೇಶಗಳಿರುತ್ತಲ್ವಾ, ಅದು ಚೈನಾಕ್ಕೆ ಸೇರಿದ್ವು ಅಂತ ಅದು ಪದೇ ಪದೇ ಕ್ಲೇಮ್ ಮಾಡ್ತಾ ಇದೆ. ರೀಸೆಂಟ್ಲಿ ಚೈನಾ ಅನೌನ್ಸ್ಡ್ ಅ ಹ್ಯೂಜ್ ಡ್ಯಾಮ್ ಆನ್ ದಿ ಯಾರ್ಲುಂಗ್ ಝ್ಯಾಂಗ್ಬೋ ರಿವರ್. ಅದನ್ನ ಬ್ರಹ್ಮಪುತ್ರ ಅಂತ ನಾವು ಭಾರತದಲ್ಲಿ ಕರೀತೇವೆ.
ಚೀನಾದಲ್ಲಿ ಯಾರ್ಲುಂಗ್ ಝ್ಯಾಂಗ್ಬೋ ರಿವರ್ ಅಂತ ಕರೀತಾರೆ. ಅಂಡ್ ಕ್ರಿಯೇಟೆಡ್ 2 ನ್ಯೂ ಕಂಟ್ರೀಸ್ ಇನ್ ಲಡಾಖ್. ಈ ಲಡಾಖ್ ಪ್ರದೇಶದಲ್ಲಿ ಚೈನಾ ಹೊಸದಾದ ಒಂದು 2 ಕಂಟ್ರಿಗಳನ್ನ ರಚಿಸಿದೆಯಂತೆ. ಇದರ ಬಗ್ಗೆ ಇನ್ನು ವಿವರಗಳು ಬರಬೇಕಿದೆ. ಇಂಡಿಯಾ ಸೀಸ್ ದಿಸ್ ಆಸ್ ಇಲ್ಲೀಗಲ್. ಭಾರತ ಇದು ಸರಿಯಲ್ಲ, ಇದು ಇಲ್ಲೀಗಲ್ ಅಂತ ಹೇಳ್ತಾ ಇದೆ. ಇಂಡಿಯಾ ಸ್ಟ್ರಾಂಗ್ಲಿ ಅಪೋಸ್ಡ್ ದೀಸ್ ಮೂವ್ಸ್ ಆಸ್ ದೇ ಥ್ರೆಟನ್ ಇಂಡಿಯಾ ಸಾವರ್ನಿಟಿ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ. ಭಾರತ ಇದನ್ನ ಖಡಾಖಂಡಿತವಾಗಿ ವಿರೋಧಿಸ್ತಾ ಇದೆ. ಯಾಕಂದ್ರೆ ಭಾರತದ ಸಾರ್ವಭೌಮತೆಗೆ ಮತ್ತು ರಾಷ್ಟ್ರೀಯ ಸುರಕ್ಷತೆಗೆ ಇದೊಂದು ದೊಡ್ಡ ತೊಡಕಾಗಿದೆ. These actions come after both countries had agreed to reduce military tensions along the border. ನೀವು ಹಿಂದಿನ ಡಿಸೆಂಬರ್ ತಿಂಗಳ ನ್ಯೂಸ್ ಅನಾಲಿಸಿಸ್ ನೋಡಿದ್ರೆ ಅಲ್ಲಿ ನಿಮಗೆ ಕೆಲವೊಂದು ವಿಷಯ ಹೇಳಿದ್ವಿ. ಚೈನಾ ಭಾರತ ಮತ್ತೆ ಒಂದಾಗ್ತಾ ಇದೆ. ಇನ್ನು ಮುಂದೆ ಯಾವುದೇ ರೀತಿಯಂತಹ ಮಿಲಿಟರಿ ಕಾರ್ಯಾಚರಣೆಗಳು ನಡೆಯೋದಿಲ್ಲ. ಎರಡು ದೇಶ ಒಂದು ಸಂಧಾನಕ್ಕೆ ಬರ್ತಾ ಇವೆ. ರಾಜತಾಂತ್ರಿಕ ಮೀಟಿಂಗ್ ಆಗಿತ್ತು ಜೈಶಂಕರ್ ಮತ್ತೆ ಚೈನಾದ ರೆಪ್ರೆಸೆಂಟೇಟಿವ್ಸ್ ನಡುವೆ. ಅವಾಗ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲ ಇನ್ನು ಮುಂದೆ ಯಾವುದೇ ಈ ತರ ಮಿಲಿಟರಿ ಕಾರ್ಯಾಚರಣೆಗಳು ನಡೆಯೋದಿಲ್ಲ. ಇನ್ನು ಭಾರತ ಚೈನಾ ಉತ್ತಮ ಸಂಬಂಧವನ್ನ ಹೊಂದಿರುತ್ತೆ ಅಂತ ಅವಾಗ ಆಗಿತ್ತು. ಆದ್ರೆ ಮತ್ತೆ ಚೈನಾ ಏನ್ ಮಾಡ್ತಾ ಇದೆ, ಚೈನಾ ಸ್ಟಿಲ್ ಅನ್ಪ್ರೆಡಿಕ್ಟೇಬಲ್. ಚೈನಾ ಬೇರೆ ಬೇರೆ ಡ್ಯಾಮ್ ನಿರ್ಮಾಣ ಮಾಡೋದು ಮತ್ತೆ ಈ ತರ ವಿವಾದಾತ್ಮಕ ಪ್ರದೇಶಗಳೆಲ್ಲ ತಂದೆ ಅಂದ್ರೆ ಚೈನಾಕ್ಕೆ ಸೇರಿದ್ದು ಅಂತ ಹೇಳ್ತಾ ಇರೋದು. ಈ ರೀತಿ ಕ್ಲೇಮ್ಗಳನ್ನ ಇನ್ನು ನಿಲ್ಸಿಲ್ಲ ಚೈನಾ. ಇನ್ನು ವಾಟರ್ ಡಿಸ್ಪ್ಯೂಟ್ಸ್ ಅಂಡ್ ದಿ ಇಂಪ್ಯಾಕ್ಟ್ ಆನ್ ಸೌತ್ ಏಷ್ಯಾ. ಏನ್ ಹೀಗಂದ್ರೆ, ಚೈನಾ ಕಂಟ್ರೋಲ್ಸ್ ಇಂಪಾರ್ಟೆಂಟ್ ರಿವರ್ಸ್ ಲೈಕ್ ಬ್ರಹ್ಮಪುತ್ರ ಅಂಡ್ ಇಂಡಸ್. ಮುಖ್ಯವಾಗಿ ಬ್ರಹ್ಮಪುತ್ರ ಮತ್ತೆ ಇಂಡಸ್ ನದಿಗಳನ್ನ ಚೈನಾ ಕಂಟ್ರೋಲ್ ಮಾಡುತ್ತೆ, ವಿಚ್ ಫ್ಲೋ ಇಂಟು ಇಂಡಿಯಾ, ನೇಪಾಲ್, ಭೂತಾನ್, ಬಾಂಗ್ಲಾದೇಶ ಅಂಡ್ ಪಾಕಿಸ್ತಾನ್. ಈ ನದಿಗಳೇನಿದೆ ಇದು ಭಾರತ, ನೇಪಾಳ, ಭೂತಾನ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲಾ ದೇಶಗಳ ಮೂಲಕನೂ ಹರಿಯುತ್ತೆ ಈ ನದಿಗಳು. ಚೈನಾ ಇಸ್ ಬಿಲ್ಡಿಂಗ್ ಅ ಮ್ಯಾಸಿವ್ ಡ್ಯಾಮ್ that can generate a lot of electricity but may also reduce water flow and harm agriculture, fisheries and biodiversity in India and Bangladesh. ಮೇಲುಗಡೆಯಿಂದ ನೀರು ಬರಬೇಕು, ನೀರು ಹರಿಯುವುದು ಮೇಲಿಂದ ಕೆಳಗೆ. ಚೈನಾ ಮೇಲಿದೆ, ಭಾರತ ಕೆಳಗಡೆ ಇದೆ ಭೌಗೋಳಿಕ ಪ್ರದೇಶದ ಪ್ರಕಾರ. ಹಾಗಾಗಿ ನೀರು ಚೈನಾದಿಂದ ಭಾರತಕ್ಕೆ ಬರ್ತಾ ಇದೆ. ಈಗ ಚೈನಾ ಒಂದು ವೇಳೆ ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ನೀರಿನ ಹರಿವು ಕಡಿಮೆ ಆಗುತ್ತೆ, ರೆಡ್ಯೂಸ್ ವಾಟರ್ ಫ್ಲೋ ಅಂಡ್ ಹಾರ್ಮ್ ಅಗ್ರಿಕಲ್ಚರ್. ಭಾರತದ ಅಥವಾ ಬೇರೆ ದೇಶಗಳ ಕೃಷಿಗೆ ಇದರಿಂದ ಹಾರ್ಮ್ ಆಗುತ್ತೆ, ಅದಕ್ಕೆ ಬೇರೆ ಬೇರೆ ಹಾನಿ ಆಗುತ್ತೆ. ಫಿಶರೀಸ್, ಮೀನುಗಾರಿಕೆ ವ್ಯವಸ್ಥೆ ಮತ್ತೆ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ಇರುತ್ತಲ್ವಾ, ಅದ್ರ ಮೇಲೂ ಸಹ ಇದು ಕೆಲವು ಹಾನಿಗಳನ್ನ ಉಂಟು ಮಾಡುತ್ತೆ. ಇಫ್ ಚೈನಾ ರಿಲೀಸಸ್ ಟೂ ಮಚ್ ವಾಟರ್ ಸಡನ್ಲಿ, ಎಸ್ಪೆಷಲಿ ಡ್ಯೂರಿಂಗ್ ಮಾನ್ಸೂನ್ಸ್ ಆರ್ ಕಾನ್ಫ್ಲಿಕ್ಟ್ಸ್, ಇಟ್ ಕ್ಯಾನ್ ಕಾಸ್ ಮೇಜರ್ ಫ್ಲಡ್ಸ್ ಇನ್ ಇಂಡಿಯಾ. ಚೈನಾ ಕೆಲವೊಂದ್ಸರಿ ಏನ್ ಮಾಡುತ್ತೆ ಅಂತಂದ್ರೆ, ಮೇಲ್ಗಡೆ ಡ್ಯಾಮ್ ಇದೆ, ಡ್ಯಾಮ್ ಅಲ್ಲಿ ನೀರು ಶೇಖರಣೆ ಆಗಿರುತ್ತೆ. ಒಂದು ವೇಳೆ ಭಾರತದಲ್ಲಿ ಮಾನ್ಸೂನ್ ಕಾಲ ಆಗಿದ್ರೆ ಅದೇ ಟೈಮ್ ನಲ್ಲಿ ಡ್ಯಾಮ್ ಅನ್ನ ಓಪನ್ ಮಾಡೋದು. ಆವಾಗ ಏನಾಗುತ್ತೆ, ಒಂದೇ ಸಾರಿ ನೀರು ಹರಿದು ಎಲ್ಲ ಕಡೆ ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ. ಟು ಕೌಂಟರ್ ದಿಸ್, ಇಂಡಿಯಾ ಇಸ್ ಸ್ಪೀಡಿಂಗ್ ಅಪ್ 12 ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಇನ್ ಅರುಣಾಚಲ್ ಪ್ರದೇಶ್. ಹಾಗಾಗಿ ಭಾರತ ಹೀಗಾಗಬಾರ್ದು ಅಂತ, ಈ ಪ್ರವಾಹದ ಪರಿಸ್ಥಿತಿ ಎದುರಾಗಬಾರದು ಅಂತ ಅರುಣಾಚಲ ಪ್ರದೇಶದಲ್ಲಿ 12 ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳನ್ನ ತರ್ತಾ ಇದೆ. ಚೈನಾಸ್ ಮ್ಯಾಪ್ ಮ್ಯಾನಿಪುಲೇಷನ್ ಅಂಡ್ ಲ್ಯಾಂಡ್ ಕ್ಲೇಮ್ಸ್. ಮೊದಲನೇದು ನೋಡಿದ್ದು ಅಲ್ವಾ, ಅಂದ್ರೆ ಡ್ಯಾಮ್ ನ ಮೂಲಕ ಹೇಗೆ ಬೇರೆ ದೇಶಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಟ್ರೈ ಮಾಡೋದು. ಈಗ ಮ್ಯಾಪ್ ಮ್ಯಾನಿಪುಲೇಷನ್ ಅಂದ್ರೆ ನಕಾಶೆಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಎಲ್ಲ ನಂದೇ ಜಾಗ ಅಂತ ಹೇಳೋದು. ಚೈನಾ ಇಸ್ ಚೇಂಜಿಂಗ್ ದ ನೇಮ್ಸ್ ಆಫ್ ಪ್ಲೇಸಸ್ ಅಂಡ್ ಡ್ರಾವಿಂಗ್ ಮ್ಯಾಪ್ಸ್ ದಟ್ ಶೋ ಡಿಸ್ಪ್ಯೂಟೆಡ್ ಏರಿಯಾಸ್ ಅಟ್ ಇಟ್ಸ್ ಓನ್ ಇಸ್ ಕಾಲ್ಡ್ ಕಾರ್ಟೋಗ್ರಾಫಿಕ್ ಅಗ್ರೆಷನ್. ಏನಂತ ಕರಿತೇವೆ, ಕಾರ್ಟೋಗ್ರಾಫಿಕ್ ಅಗ್ರೆಷನ್. ಅಂದ್ರೆ ಮ್ಯಾಪ್ ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಅಲ್ಲಿ ಎಲ್ಲಿರೋ ಜಾಗ ನಂದು ಅಂತ ಹೇಳೋದು. ಡಿಸ್ಪ್ಯೂಟೆಡ್ ಏರಿಯಾ ಅಂದ್ರೆ ವಿವಾದಾತ್ಮಕ ಪ್ರದೇಶಗಳಿರುತ್ತೆ, ಆ ಪ್ರದೇಶಗಳು ಚೈನಾಕ್ಕೆ ಸೇರಿದ್ದು, ಬೇರೆ ದೇಶ ಅಕ್ರಮವಾಗಿ ಅದನ್ನು ವಶಪಡಿಸಿಕೊಂಡಿದೆ ಚೈನಾ ಯಾವಾಗಲೂ ಕ್ಲೇಮ್ ಮಾಡ್ತಾ ಇರುತ್ತೆ. ಇನ್ ಲಡಾಖ್ ಅಂಡ್ ಅರುಣಾಚಲ್ ಪ್ರದೇಶ್, ಚೈನಾ ಇಸ್ ಟ್ರೈಯಿಂಗ್ ಟು ಅಸರ್ಟ್ ಕಂಟ್ರೋಲ್ ಓವರ್ ಇಂಡಿಯನ್ ಟೆರಿಟರಿ. ಎಲ್ಲೆಲ್ಲಿ ಲಡಾಖ್ ಮತ್ತೆ ಅರುಣಾಚಲ್ ಪ್ರದೇಶದಲ್ಲಿ ಅಲ್ಲಿರೋ ಜಾಗಗಳೆಲ್ಲ ಚೈನಾಕ್ಕೆ ಸೇರಿದ್ದು, ಅದು ನನ್ನ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದೆ. ಚೈನಾ ಇಸ್ ಆಲ್ಸೋ ಮೇಕಿಂಗ್ ಟೆರಿಟೋರಿಯಲ್ ಕ್ಲೇಮ್ಸ್ ಆನ್ ನೇಪಾಲ್ ಅಂಡ್ ಭೂತಾನ್, ಕಾಸಿಂಗ್ ಟೆನ್ಷನ್ಸ್ ಇನ್ ಸೌತ್ ಏಷ್ಯಾ. ಬರೀ ಭಾರತ ಮಾತ್ರ ಅಲ್ಲ, ನೇಪಾಳ, ಭೂತಾನ ಹೀಗೆ ಬೇರೆ ಬೇರೆ ದೇಶ, ಅದಕ್ಕೆ ಸಂಬಂಧಪಟ್ಟ ಅಥವಾ ಅದರ ನೈಬರಿಂಗ್ ಕಂಟ್ರೀಸ್ ಇದೆಯಲ್ವಾ, ಅಕ್ಕಪಕ್ಕದ ದೇಶಗಳು, ಎಲ್ಲಾ ದೇಶಗಳಲ್ಲೂ ಹೋದ್ರೆ ಏನಾದ್ರೂ ಒಂದು ವಿವಾದನ ತರದೇ ಇದ್ರೆ ಅದಕ್ಕೆ ಸಮಾಧಾನ ಇರೋದಿಲ್ಲ. ಹಾಗಾಗಿ ಇಡೀ ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾದಲ್ಲಿ ಒಂಥರ ಟೆನ್ಷನ್ ಚೈನಾದಿಂದ ಬಿಲ್ಡ್ ಆಗ್ತಾ ಇರುತ್ತೆ. ಇವನ್ ದೋ ದೀಸ್ ಕ್ಲೇಮ್ಸ್ ಆರ್ ನಾಟ್ ಲೀಗಲಿ ವ್ಯಾಲಿಡ್ ಅಂಡರ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರತಿ ದೇಶಕ್ಕೂ ಸಾರ್ವಭೌಮತೆ ಇರುತ್ತೆ, ಪ್ರತಿ ದೇಶದ ಗಡಿ ಭಾಗಗಳನ್ನ ಎಲ್ಲಾ ದೇಶಗಳು, ಇತರ ದೇಶಗಳು ಗೌರವಿಸಬೇಕು. ಹಾಗಾಗಿ ಇಲ್ಲೀಗಲ್ ಇದು. ಒಂದು ವೇಳೆ ಬೇರೆ ದೇಶದ ಸಾರ್ವಭೌಮತೆಗೆ ಧಕ್ಕೆ ತಂದು ಅಲ್ಲಿರೋ ಜಾಗನು ನಂದು ಅಂತ ಹೇಳಿದ್ರೆ ಅದು ಇಲ್ಲೀಗಲ್. ಆದ್ರೆ ಚೈನಾ ಅದನ್ನ ತಲೆಗೆ ಹಾಕೊಳ್ಳೋದಿಲ್ಲ. ಚೈನಾ ಇಸ್ ಬಿಲ್ಡಿಂಗ್ ಸೆಟ್ಲ್ಮೆಂಟ್ಸ್ ಅಂಡ್ ಡಿಸ್ಪ್ಯೂಟೆಡ್ ಏರಿಯಾಸ್ ಟು ಮೇಕ್ ಇಟ್ಸ್ ಕ್ಲೇಮ್ ಸ್ಟ್ರಾಂಗರ್. ಬೇರೆ ಬೇರೆ ಪ್ರದೇಶಗಳನ್ನ, ಈಗ ಭಾರತದ ಏರಿಯಾ ಇದೆ, ಅಲ್ಲಿ ಹೋಗಿ ಚೈನಾದ ಯಾವುದೋ ಫ್ಯಾಕ್ಟರಿ ತೆರೆಯೋದು,
ಅಂದ್ರೆ ಬೇರೆ ಬೇರೆ ಸೆಟ್ಲ್ಮೆಂಟ್ಗಳನ್ನ ಅಲ್ಲಿ ಓಪನ್ ಮಾಡೋದು. ಹೀಗಾದಾಗ ಅದು ಚೈನಾದ ಭಾಗ ಅಂತ ಅವ್ರು ಹೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಹೌ ಸೌತ್ ಏಷ್ಯಾ ಇಸ್ ರೆಸ್ಪಾಂಡಿಂಗ್. ಹಾಗಾದ್ರೆ ಚೈನಾ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ಮೇಲೂ ತನ್ನ ಪ್ರಭಾವನ ಬೀರ್ತಾ ಇದೆ. ಈಗ ಇಡೀ ಸೌತ್ ಏಷ್ಯಾ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಇದಕ್ಕೆ ಅಂತಂದ್ರೆ, ಇಂಡಿಯಾ ಅಂಡ್ ಅದರ್ ಸೌತ್ ಏಷ್ಯನ್ ಕಂಟ್ರೀಸ್ ಹ್ಯಾಂಡಲ್ ಬಾರ್ಡರ್ ಇಶ್ಯೂಸ್ ವಿತ್ ಚೀನಾ ಇಂಡಿವಿಜುವಲಿ. ಅಂದ್ರೆ ಬೇರೆ ಬೇರೆ ದೇಶಗಳಿದೆ, ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಭೂತಾನ್, ಮಯನ್ಮಾರ್, ಇವೆಲ್ಲ ದೇಶಗಳು ಏನ್ ಮಾಡುತ್ತೆ ಅಂತಂದ್ರೆ, ಚೀನಾ ಏನಾದ್ರೂ ವಿವಾದ ತೆಗೆದ್ರೆ, ಚೀನಾದಿಂದ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಇಂಡಿವಿಜುವಲ್ ಆಗಿ ಹೋಗೋದು. ಇಲ್ಲ ನಮ್ಮ ದೇಶ ಹೀಗೆ, ಮತ್ತೆ ನೀವು ಅದನ್ನ ಬಿಟ್ಕೊಡ್ಬೇಕು ಅಂತ ಇಂಡಿವಿಜುವಲ್ ಆಗಿ ಕೇಳ್ತಾ ಕೂತ್ಕೊಳ್ಳೋದು. ವೈಲ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಯೂಸ್ ಜಾಯಿಂಟ್ ಎಫರ್ಟ್ಸ್ ಲೈಕ್ ಆಸಿಯಾನ್ ಅಂಡ್ ಮೆಕಾಂಗ್ ರಿವರ್ ಕಮಿಷನ್. ಸೌತ್ ಏಷ್ಯಾದಲ್ಲಿ ಇದೆಯಲ್ವಾ, ದಕ್ಷಿಣ ಏಷ್ಯಾದ ಪ್ರದೇಶಗಳು ಏನ್ ಮಾಡುತ್ತೆ, ಇಂಡಿವಿಜುವಲ್ ಆಗಿ ಕೇಳ್ತಾ ಇರೋದು. ಆದ್ರೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಇರುತ್ತಲ್ವಾ, ಆಸಿಯಾನ್ ಆ ಗ್ರೂಪಿನ ಕಂಟ್ರಿಗಳು ಅವೇನ್ ಮಾಡ್ತಾ ಇವೆ ಅಂತಂದ್ರೆ, ಒಗ್ಗಟ್ಟಾಗಿ ಕ್ರಮಗಳನ್ನ ಕೈಗೊಳ್ಳುತ್ತವೆ. ಹೀಗಾಗಿ ಅಲ್ಲಿ ಚೈನಾದ ಪ್ರಭಾವ ಬಹಳ ನಡೆಯೋದಿಲ್ಲ. ಅಲ್ಲಿ ಎರಡು ಮುಖ್ಯವಾದ ಗುಂಪುಗಳಿದೆ, ಒಂದು ಆಸಿಯಾನ್, ಮತ್ತೊಂದು ಮೆಕಾಂಗ್ ರಿವರ್ ಕಮಿಷನ್. ಹಾಗಾಗಿ ಆ ಒಗ್ಗಟ್ಟಿನ ಮೂಲಕ ಅವು ತಮ್ಮ ಬಲವನ್ನ ಪ್ರದರ್ಶಿಸ್ತಾ ಇವೆ. ಇಂಡಿಯಾ ಆಸ್ ದ ಬಿಗ್ಗೆಸ್ಟ್ ಪವರ್ ಇನ್ ಸೌತ್ ಏಷ್ಯಾ ನೀಡ್ಸ್ ಟು ಯುನೈಟ್ ಇಟ್ಸ್ ನೈಬರ್ಸ್ ಅಂಡ್ ಕ್ರಿಯೇಟ್ ಅ ಕಲೆಕ್ಟಿವ್ ರೆಸ್ಪಾನ್ಸ್ ಟು ಚೈನಾಸ್ ಎಕ್ಸ್ಪಾನ್ಷನಿಸ್ಟ್ ಮೂವ್ಸ್. ಹಾಗಾಗಿ ಭಾರತ ಏನ್ ಮಾಡಬೇಕು, ತನ್ನ ಜೊತೆ ಇರುವ ಬೇರೆ ದೇಶಗಳನ್ನ ಒಗ್ಗೂಡಿಸ್ಕೊಂಡು ಚೈನಾದ ಇಂತಹ ಕ್ರಮಗಳನ್ನ, ಇಲ್ಲಿಗಲ್ ಆಕ್ಟಿವಿಟಿಗಳನ್ನ ತಡಿಲಿಕ್ಕೆ ಮುಂದಾಗಬೇಕು. ಯೂಸಿಂಗ್ ರೀಜನಲ್ ಅಲಯನ್ಸಸ್, ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಅಂಡ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಸ್ಟ್ರೆಂಥನ್ ಸೌತ್ ಏಷ್ಯಾಸ್ ಪೊಸಿಷನ್ ಅಗೇನ್ಸ್ಟ್ ಚೈನಾ. ಮುಖ್ಯವಾಗಿ ರೀಜನಲ್ ಅಲಯನ್ಸಸ್ ಅಂತಂದ್ರೆ, ಅಕ್ಕಪಕ್ಕದ ದೇಶಗಳ ಜೊತೆ ಸರಿಯಾದ ರೀತಿ ಸಂಧಾನಗಳನ್ನ ಮಾಡ್ಕೊಳ್ಳೋದು, ಡಿಪ್ಲೊಮ್ಯಾಟಿಕ್ ಟಾಕ್ಸ್, ರಾಜತಾಂತ್ರಿಕ ಮಾತುಕತೆಗಳನ್ನ, ಮತ್ತೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಘಟನೆಗಳ ಮೂಲಕ ಚೈನಾ ಏನ್ ಮಾಡ್ತಾ ಇದೆ, ಚೈನಾದ ಎಕ್ಸ್ಪ್ಯಾನ್ಷನಿಸ್ಟ್ ಥಿಯರಿ ಅಂತಂದ್ರೆ ತನ್ನ ಜಾಗವನ್ನ ವಿಸ್ತರಿಸಿಕೊಳ್ತಾನೆ ಹೋಗೋದು, ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ಕ್ಲೂಷನ್ ಏನು, ಚೈನಾಸ್ ಆಕ್ಷನ್ಸ್ ಶೋ ಇಟ್ಸ್ ಎಕ್ಸ್ಪಾನ್ಷನಿಸ್ಟ್ ಮೈಂಡ್ ಸೆಟ್. ಅಂದ್ರೆ ಚೈನಾ ಏನ್ ಮಾಡ್ತಾ ಇದೆ, ಅದು ಅದರ ಎಕ್ಸ್ಪಾನ್ಷನಿಸ್ಟ್ ಮೈಂಡ್ ಸೆಟ್ ಅನ್ನ ತೋರಿಸುತ್ತೆ, ವಿಚ್ ಥ್ರೆಟನ್ಸ್ ಇಂಡಿಯಾ ಸಾವರ್ನಿಟಿ ಅಂಡ್ ರೀಜನಲ್ ಸ್ಟೆಬಿಲಿಟಿ. ಚೈನಾ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತಂದ್ರೆ ಭಾರತದ ಹತ್ರ ಏನು ಆಗ್ತಾ ಇಲ್ಲ ಈಗ, ಮತ್ತೆ ಭಾರತದಲ್ಲಿ ಸ್ಟೆಬಿಲಿಟಿ ಇಲ್ಲ ಅನ್ನೋದು ಹೆಚ್ಚು ಪ್ರೂವ್ ಆಗೋ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಯುನಿಫೈಡ್ ಸೌತ್ ಏಷ್ಯನ್ ರೆಸ್ಪಾನ್ಸ್ ಅಂಡ್ ಸ್ಟ್ರಾಂಗ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಆರ್ ನೆಸೆಸರಿ ಟು ಕೌಂಟರ್ ಚೈನಾಸ್ ಅಸರ್ಟಿವ್ನೆಸ್ ಅಂಡ್ ಪ್ರೊಟೆಕ್ಟ್ ಇಂಡಿಯಾ ಸೆಕ್ಯೂರಿಟಿ. ಹಾಗಾಗಿ ಭಾರತದ ಸೆಕ್ಯೂರಿಟಿಯನ್ನ ಕಾಪಾಡಿಕೊಳ್ಳಿಕ್ಕೆ, ಸಾರ್ವಭೌಮತೆಯನ್ನ, ರಕ್ಷಣೆಯನ್ನ ಕಾಪಾಡಿಕೊಳ್ಳಿಕ್ಕೆ ಏನಾಗಬೇಕು, ಮೊದಲು ಯುನಿಫೈಡ್ ಸೌತ್ ಏಷ್ಯನ್ ರೆಸ್ಪಾನ್ಸ್, ಬೇರೆ ಬೇರೆ ಸೌತ್ ಏಷ್ಯಾದ ದೇಶಗಳ ಜೊತೆ ಕೈ ಜೋಡಿಸಿಕೊಂಡು ಸ್ಟ್ರಾಂಗ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಅಂತಂದ್ರೆ ಉತ್ತಮವಾದ ಬಲವಾದ ರಾಜತಾಂತ್ರಿಕ ಪ್ರಯತ್ನಗಳನ್ನ ಮಾಡಬೇಕು. ಹಾಗಾಗಿ ಆ ಮೂಲಕ ಚೈನಾದ ಈ ಒಂದು ಕ್ರಮಗಳನ್ನ ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 2017ರಲ್ಲಿ ಒಂದು ಮೇನ್ಸ್ ಕ್ವಶನ್ ಬಂದಿತ್ತು, ಸರಿಯಾಗಿ ನೋಡ್ಕೊಳ್ಳಿ. ಚೈನಾ ಇಸ್ ಯೂಸಿಂಗ್ ಇಟ್ಸ್ ಎಕನಾಮಿಕ್ ರಿಲೇಷನ್ ಅಂಡ್ ಪಾಸಿಟಿವ್ ಟ್ರೇಡ್ ಸರ್ಪ್ಲಸ್ ಆಸ್ ಟೂಲ್ಸ್ ಟು ಡೆವಲಪ್ ಪೊಟೆನ್ಷಿಯಲ್ ಮಿಲಿಟರಿ ಪವರ್ ಸ್ಟೇಟಸ್ ಇನ್ ಏಷ್ಯಾ. ಇನ್ ದ ಲೈಟ್ ಆಫ್ ದಿಸ್ ಸ್ಟೇಟ್ಮೆಂಟ್ ಡಿಸ್ಕಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಇಂಡಿಯಾ ಆಸ್ ಹರ್ ನೈಬರ್. ಚೈನಾ ಏನ್ ಮಾಡ್ತಾ ಇದೆ, ತನ್ನ ಎಕನಾಮಿಕ್ ರಿಲೇಷನ್, ಬೇರೆ ದೇಶಗಳ ಜೊತೆ ಆರ್ಥಿಕವಾಗಿ ಸಂಬಂಧಗಳನ್ನ ಹೊಂದ್ಕೊಂಡಿದೆ, ಮತ್ತೆ ಪಾಸಿಟಿವ್ ಟ್ರೇಡ್ ಸರ್ಪ್ಲಸ್, ಭಾರತ ಮತ್ತು ಚೈನಾದ ವಾಣಿಜ್ಯವನ್ನ ನೋಡಿದ್ರೆ ಚೈನಾದ ಪಾಲೆ ಹೆಚ್ಚಿದೆ ಭಾರತಕ್ಕೆ ಬರೋದು, ಹಾಗಾಗಿ ಅದನ್ನ ಸಹ ಯೂಸ್ ಮಾಡ್ಕೊಳ್ಳುತ್ತೆ. ಮತ್ತೆ ಪೊಟೆನ್ಷಿಯಲ್ ಮಿಲಿಟರಿ ಪವರ್, ತನ್ನ ಸೇನೆಯನ್ನ ಉಪಯೋಗಿಸ್ಕೊಳ್ಳುತ್ತೆ. ಎಲ್ಲವನ್ನ ಉಪಯೋಗಿಸ್ಕೊಂಡು ಬೇರೆ ಸೌತ್ ಏಷ್ಯಾದಲ್ಲಿ ಇರುತ್ತಲ್ವಾ ಬೇರೆ ಬೇರೆ ದೇಶಗಳು, ಇಡೀ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನ ಬೀರ್ತಾ ಇದೆ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ನ ನೆಲೆಯಲ್ಲಿ ಈ ಒಂದು ಚೈನಾದ ಕ್ರಮಗಳು ಭಾರತದ ಮೇಲೆ ಹೇಗೆ ಪ್ರಭಾವವನ್ನ ಬೀರುತ್ತೆ, ಭಾರತ ಮೇಲೆ ಆಗುವಂತ ಪರಿಣಾಮಗಳು ಏನೇನು ಅನ್ನೋದನ್ನ ಡಿಸ್ಕಸ್ ಮಾಡಿ. ಇದು 150 ವರ್ಡ್ಸ್ 10 ಮಾರ್ಕ್ಸ್ಗೆ ಕೇಳಿದಂತ ಕ್ವಶನ್ 2017 ಮೇನ್ಸ್ ನಲ್ಲಿ. ಮುಂದಿನ ಆರ್ಟಿಕಲ್, ರ್ಯಾಟ್ ಹೋಲ್ ಮೈನಿಂಗ್ ಅಂಡ್ ಇಟ್ಸ್ ಡೇಂಜರ್ಸ್. ಏನು ರ್ಯಾಟ್ ಹೋಲ್ ಮೈನಿಂಗ್ ಅಂತಂದ್ರೆ, ರ್ಯಾಟ್ ಹೋಲ್ ಮೈನಿಂಗ್ ಇಸ್ ಅ ಸ್ಮಾಲ್ ಸ್ಕೇಲ್ ಕೋಲ್ ಮೈನಿಂಗ್ ಮೆಥಡ್ ವೇರ್ ವರ್ಕರ್ಸ್ dig narrow tunnels as small as 3 to 4 feet wide to extract coal. ರ್ಯಾಟ್ ಹೋಲ್ ಅಂತಂದ್ರೆ ಇಲಿಯ ಬಿಲಗಳು, ಚಿಕ್ಕ ಚಿಕ್ಕ ಇಲಿಗಳ ಬಿಲ ಇರುತ್ತಲ್ವಾ, ಅದಕ್ಕೆ ರ್ಯಾಟ್ ಹೋಲ್ ಅಂತ ಹೇಳ್ತೇವೆ. ಆ ಒಂದು ಸಿಂಬಲ್ ಅನ್ನ ಇಟ್ಕೊಂಡು ರ್ಯಾಟ್ ಹೋಲ್ ಮೈನಿಂಗ್ ಅಂತ ಇಲ್ಲಿ ಒಂದು ಪದವನ್ನ ಸೃಷ್ಟಿ ಮಾಡಿದ್ದಾರೆ. ಅದು ಏನಂತಂದ್ರೆ ಸ್ಮಾಲ್ ಸ್ಕೇಲ್ ಕೋಲ್ ಮೈನಿಂಗ್ ಮೆಥಡ್, ಕಲ್ಲಿದ್ದಲನ್ನ ಮೈನ್ ಮಾಡುವ ಒಂದು ಮೆಥಡ್. ಆದ್ರೆ ದೊಡ್ಡ ಮಟ್ಟದಲ್ಲಿ ಮೈನಿಂಗ್ ಆಕ್ಟಿವಿಟಿ ಆಗೋದಿಲ್ಲ, ದೊಡ್ಡ ಗಣಿಗಳನ್ನ ತೆರೀತಾ ಹೋಗೋದಿಲ್ಲ. ವೇರ್ ವರ್ಕರ್ಸ್ dig narrow tunnels, ಇಲ್ಲಿ ನೋಡಿ ಚಿಕ್ಕದು ಕಾಣ್ತಾ ಇಲ್ಲ, ಚಿಕ್ಕ ಹೋಲ್ ತರ, ಚಿಕ್ಕ ಸುರಂಗ ತರ ಕೊರೆಯೋದು. 3 to 4 feet ವೈಡ್, ಅದು ಎಷ್ಟಿರುತ್ತೆ, ಒಂದು 3 ಇಂದ 4 ಫೀಟ್ ಅದರ ಅಗಲ ಇರುತ್ತೆ. ಎಕ್ಸ್ಟ್ರಾಕ್ಟ್ ಕೋಲ್, ಆ ಒಂದು ಸುರಂಗ ಮಾಡಿ ಅಲ್ಲಿಂದ ಕಲ್ಲಿದ್ದಲನ್ನ ಎಕ್ಸ್ಟ್ರಾಕ್ಟ್ ಮಾಡೋದು.
ಮ್ಯಾನುವಲ್ ಆಗಿ. ದಿಸ್ ಮೆಥಡ್ ಇಸ್ ಮೋಸ್ಟ್ಲಿ ಫೌಂಡ್ ಇನ್ ಮೇಘಾಲಯ ಅಂಡ್ ಪಾರ್ಟ್ ಆಫ್ ಅಸ್ಸಾಂ. ಯಾವ ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಮುಖ್ಯವಾಗಿ ಮೇಘಾಲಯ ಹಾಗೂ ಅಸ್ಸಾಂನಲ್ಲಿ ಈ ರ್ಯಾಟ್ ಹೋಲ್ ಮೈನಿಂಗ್ ಈ ಒಂದು ಪ್ರಕ್ರಿಯೆಗಳು ಹೆಚ್ಚು ಕಂಡು ಬರುತ್ತೆ. ಇಟ್ ವಾಸ್ ಬ್ಯಾನ್ಡ್ ಬೈ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಇನ್ 2014, ಬಟ್ ಇಲ್ಲಿಗಲ್ ಮೈನಿಂಗ್ ಕಂಟಿನ್ಯೂಸ್. ಇದನ್ನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು 2014ರಲ್ಲೇ ಬ್ಯಾನ್ ಮಾಡಿದೆ, ಆದ್ರೆ ಇಲ್ಲಿಗಲ್ ಆಗಿ ಇನ್ನೂ ಸಹ ಮೈನಿಂಗ್ ಕಂಟಿನ್ಯೂ ಆಗ್ತಾನೆ ಇದೆ. ರೀಸೆಂಟ್ ಕೋಲ್ ಮೈನಿಂಗ್ ಟ್ರಾಜಿಡಿ ಇನ್ ಅಸ್ಸಾಂಸ್ ಡಿಮಾ ಹಸಾವೋ ಡಿಸ್ಟ್ರಿಕ್ಟ್ ಕಿಲ್ಡ್ 4 ವರ್ಕರ್ಸ್, ಹೈಲೈಟಿಂಗ್ ಇಟ್ಸ್ ಡೇಂಜರ್ಸ್. ಪ್ರಸ್ತುತ ಸಂದರ್ಭದಲ್ಲಿ ಅಸ್ಸಾಮಿನ ಧೀಮಾ ಹಸಾವೋ ಅನ್ನೋ ಡಿಸ್ಟ್ರಿಕ್ಟ್ ನಲ್ಲಿ ಈ ಒಂದು ಕೋಲ್ ಮೈನಿಂಗ್ ಟ್ರಾಜಿಡಿಯಿಂದಾಗಿ 4 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇದು ಎಷ್ಟು ಡೇಂಜರ್ ಅಂತ ಈ ಮೂಲಕ ತಿಳ್ಕೋಬಹುದು. ಹಾಗಾದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ರಿಸ್ಕ್ಸ್ ಆಫ್ ರ್ಯಾಟ್ ಹೋಲ್ ಮೈನಿಂಗ್, ಈ ರ್ಯಾಟ್ ಹೋಲ್ ಮೈನಿಂಗ್ ನ ಮುಖ್ಯ ಲಕ್ಷಣಗಳು ಏನು ಹಾಗೂ ಅದರಿಂದ ಎದುರಾಗುವಂತಹ ಅಪಾಯಗಳು ಏನೇನು? ಫಸ್ಟ್ ಒನ್, ಡೇಂಜರಸ್ ಮೈನಿಂಗ್ ಮೆಥಡ್. ಇಲ್ಲಿ ಮುಖ್ಯವಾಗಿ ನ್ಯಾರೋ ಟನಲ್ಸ್ ಅಂತಂದ್ರೆ ಚಿಕ್ಕ ಚಿಕ್ಕ ಸುರಂಗಗಳನ್ನ, ರ್ಯಾಟ್ ಹೋಲ್ ತರಹದ ಸುರಂಗಗಳನ್ನ ನಿರ್ಮಾಣ ಮಾಡ್ತಾರೆ. ಆರ್ ಡಗ್ ವರ್ಟಿಕಲಿ ಅಂಡ್ ಹಾರಿಜಾಂಟಲಿ, ಮೇಕಿಂಗ್ ಎಂಟ್ರಿ ಅಂಡ್ ಎಕ್ಸಿಟ್ ಡಿಫಿಕಲ್ಟ್. ಚಿಕ್ಕ ಸುರಂಗ ಇರುತ್ತೆ, ಈಗ ಇಲ್ಲಿ ನೋಡಿದ್ರಲ್ಲ ಮೇಲ್ಗಡೆಯಿಂದ ಒಂದು ಸುರಂಗ ಕೊರೆಯೋದು ಅಥವಾ ಸೈಡ್ಗಿಂದ ಒಂದು ಸುರಂಗ ಕೊರ್ಕೋತ ಹೋಗೋದು, ಅಲ್ಲಿ ಹೋಗೋಕೆ ಬರಕ್ಕೆ ತುಂಬಾ ಕಷ್ಟ ಇರುತ್ತೆ. ವರ್ಕರ್ಸ್ ಕ್ರಾಲ್ ಇನ್ಸೈಡ್ ಟು ಎಕ್ಸ್ಟ್ರಾಕ್ಟ್ ಕೋಲ್, ಆಫನ್ ಯೂಸಿಂಗ್ ಪ್ರಿಮಿಟಿವ್ ಟೂಲ್ಸ್ ಲೈಕ್ ಪಿಕ್ ಆಕ್ಸೆಸ್ ಅಂಡ್ ಬಾಸ್ಕೆಟ್. ಆ ಒಂದು ಸುರಂಗ, ಚಿಕ್ಕ ಸುರಂಗದೊಳಗೆ ಹೋಗ್ಲಿಕ್ಕೆ ತೆವಳ್ಕೊಂಡು ಹೋಗ್ಬೇಕಾಗುತ್ತೆ ಎಷ್ಟೋ ಜನ. ಮತ್ತೆ ಅಲ್ಲಿ ಹೋಗಿ ನಾವು ಗುದ್ದಲಿ, ಪಿಕಾಸಿ ಅಂತ ಹೇಳ್ತೇವಲ್ವಾ, ಆ ಒಂದು ಸಾಧನಗಳನ್ನು ಉಪಯೋಗಿಸ್ಕೊಂಡು ಬಾಸ್ಕೆಟ್ ನಲ್ಲಿ ಮೈನಿಂಗ್ ಅನ್ನ ಮಾಡಲಾಗುತ್ತೆ. ರಿಸ್ಕ್ ಆಫ್ ಟನೆಲ್ ಕೊಲಾಪ್ಸ್ ಅಂಡ್ ಫ್ಲಡ್ಡಿಂಗ್ ಫ್ರಮ್ ಅಂಡರ್ಗ್ರೌಂಡ್ ವಾಟರ್ ಸೋರ್ಸಸ್ ಇಸ್ ವೆರಿ ಹೈ. ಅಂದ್ರೆ ಒಂದು ವೇಳೆ ಸುರಂಗ ಇದೆ, ಮೇಲ್ಗಡೆಯಿಂದ ಅದು ಕೊಲಾಪ್ಸ್ ಆಗಬಹುದು, ಸುರಂಗ ಬಿದ್ದು ಹೋಗಬಹುದು, ಒಳಗಡೆ ಯಾರಾದ್ರೂ ಇದ್ರೆ, ಮಕ್ಕಳಿದ್ರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗುತ್ತೆ. ಅದೇ ರೀತಿ ಅಂಡರ್ಗ್ರೌಂಡ್ ವಾಟರ್, ಅಂತರ್ಜಲ ಇರುತ್ತಲ್ವಾ, ಅದರಿಂದ ಫ್ಲಡ್ ಸಹ ಎದುರಾಗಬಹುದು ಇಂತಹ ಸುರಂಗಗಳಲ್ಲಿ. ಇನ್ನು ಎಕನಾಮಿಕ್ ಫ್ಯಾಕ್ಟರ್ಸ್, ವೈ ಇಟ್ ಕಂಟಿನ್ಯೂಸ್, ಯಾಕೆ ಇದು ಇನ್ನೂ ಮುಂದುವರಿತಾ ಇದೆ ಬ್ಯಾನ್ ಮಾಡಿದ್ರು ಸಹ ಅಂತಂದ್ರೆ, ಲೋವರ್ ಕಾಸ್ಟ್ ಕಂಪೇರ್ಡ್ ಟು ಮಾಡರ್ನ್ ಮೈನಿಂಗ್ ಮೆಥಡ್ಸ್ ಮೇಕ್ ಇಟ್ ಪ್ರಾಫಿಟಬಲ್ ಡಿಸ್ಪೈಟ್ ಬೀಂಗ್ ಇಲ್ಲಿಗಲ್. ಈ ಸುರಂಗವನ್ನ ಮಾಡೋದು, ರ್ಯಾಟ್ ಹೋಲ್ ಮೈನಿಂಗ್ ಅನ್ನ ಮಾಡೋದು ತುಂಬಾ ಈಸಿ ಅಂತಂದ್ರೆ ಅದಕ್ಕೆ ಹೆಚ್ಚು ಖರ್ಚು ಬೇಕಾಗುವುದಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಮಾಡರ್ನ್ ಮೈನಿಂಗ್ ಮೆಥಡ್ಸ್, ಆಧುನಿಕ ಮೈನಿಂಗ್ ತಂತ್ರಜ್ಞಾನಗಳನ್ನ ನಾವು ಯೂಸ್ ಮಾಡ್ಕೊಳ್ದೆ ಇದನ್ನ ಸಿಂಪಲ್ ಆಗಿ ಮಾಡಿ ಹೆಚ್ಚು ಲಾಭವನ್ನು ಗಳಿಸಬಹುದು ಅನ್ನೋದು ಅದನ್ನ ಮಾಡುವವರ ಉದ್ದೇಶ. ನೋ ನೀಡ್ ಫಾರ್ ಎಕ್ಸ್ಪೆನ್ಸಿವ್ ಮಷಿನರಿ, ದೊಡ್ಡ ದೊಡ್ಡ ಮಿಷಿನ್ಗಳು ಬೇಕಾಗೋದಿಲ್ಲ. ಆರ್ ಜಿಯೋಲಾಜಿಕಲ್ ಸರ್ವೇಸ್, ಎಲ್ಲಿ ಮೈನ್ ಇದೆ ಅಥವಾ ಎಲ್ಲಿ ಖನಿಜಗಳು ಸಿಗುತ್ತೆ ಅಂತ, ಕಲ್ಲಿದ್ದಲು ಸಿಗುತ್ತೆ ಅಂತ ನಾವು ಸರ್ವೆ ಮಾಡ್ತಾ ಕೂರ್ಬೇಕಾಗೋದಿಲ್ಲ. ರೆಡ್ಯೂಸಿಂಗ್ ಎಕ್ಸ್ಪೆನ್ಸಸ್ ಫಾರ್ ಮೈನ್ ಓನರ್ಸ್, ಯಾರು ಇದರ ಮೈನ್ ಓನರ್ಗಳು ಇರ್ತಾರಲ್ವಾ ಅವರಿಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಖರ್ಚು ಉಳಿಯುತ್ತೆ. ಲೋಕಲ್ ವರ್ಕರ್ಸ್ ಇನ್ಕ್ಲೂಡಿಂಗ್ ಪೂವರ್ ವಿಲೇಜಸ್ ಅಂಡ್ ಚಿಲ್ಡ್ರನ್ ಆರ್ ಎಂಪ್ಲಾಯ್ಡ್ ಎಟ್ ಲೋ ವೇಜಸ್. ಮುಖ್ಯವಾಗಿ ಅಲ್ಲಿ ಸ್ಥಳೀಯ ಕೆಲಸಗಾರರು ಇರ್ತಾರಲ್ವಾ ಅವರು, ಮತ್ತೆ ಬಡತನದಲ್ಲಿ ಇರುವಂತಹ ಕೆಲವು ಹಳ್ಳಿಯ ಜನರು, ಮತ್ತೆ ಚಿಲ್ಡ್ರನ್ಗಳು ಅಂದ್ರೆ ಚಿಕ್ಕ ಮಕ್ಕಳನ್ನ ಸಹ ಇದಕ್ಕೆ ಹೆಚ್ಚು ಯೂಸ್ ಮಾಡ್ಕೊಳ್ತಾರೆ. ಮತ್ತೆ ಕೊಡುವಂತಹ ಸಂಬಳ, ಲೋ ವೇಜಸ್ ಅಂತಂದ್ರೆ ಸಂಬಳ ತುಂಬಾ ಕಡಿಮೆ ಕೊಡ್ತಾರೆ. ಇಷ್ಟು ಅಪಾಯಕಾರಿ ಕೆಲಸಗಳನ್ನ ಮಾಡಿಸ್ಕೊಂಡು ಸಹ ಸಂಬಳ ತುಂಬಾ ಕಡಿಮೆ ಇರುತ್ತೆ. ಇನ್ನು ಹೆಲ್ತ್ ಹಜಾರ್ಡ್ಸ್ ಫಾರ್ ವರ್ಕರ್ಸ್ ಇನ್ಹೇಲ್ ಕೋಲ್ ಡಸ್ಟ್. ಮುಖ್ಯವಾಗಿ ಕೋಲ್ ಡಸ್ಟ್ಗಳು ಯಾವುದೇ ಮೈನಿಂಗ್ ಪ್ರಕ್ರಿಯೆಯಲ್ಲಾದ್ರೂ ಬಿಡುಗಡೆ ಆಗುತ್ತೆ. ಹೀಗಾಗಿ ಇಂತಹ ಸುರಂಗದೊಳಗೆ ಹೋದ್ರೆ ಏನಾಗುತ್ತೆ, ಬೇರೆ ಗಾಳಿಯಲ್ಲಿ ಹೆಚ್ಚು ಇರೋದೇ ಇಲ್ಲ. ಹಾಗಾಗಿ ಅವರು ಆ ಕೋಲ್ ಡಸ್ಟ್ ಅನ್ನ ಉಸಿರಾಟದ ಮೂಲಕ ದೇಹದೊಳಗೆ ತಗೋಬೇಕಾಗುತ್ತೆ. ಲೀಡಿಂಗ್ ಟು ಸಿವಿಯರ್ ರೆಸ್ಪಿರೇಟರಿ ಡಿಸೀಸಸ್ ಲೈಕ್ ನ್ಯೂಮೋಕೊನೋಸಿಸ್. ಇಲ್ಲಿ ಅಂದ್ರೆ ಏನಾಗುತ್ತೆ, ಬ್ಲ್ಯಾಕ್ ಲಂಗ್ ಡಿಸೀಸ್ ಅನ್ನೋದು ಇದರಿಂದ ಬರುತ್ತೆ. ಲ್ಯಾಕ್ ಆಫ್ ವೆಂಟಿಲೇಷನ್, ಸೇಫ್ಟಿ ಗಿಯರ್ ಅಂಡ್ ಮೆಡಿಕಲ್ ಫೆಸಿಲಿಟೀಸ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಇಂಜುರಿ ಅಂಡ್ ಡೆತ್. ನೋಡಿದ್ರಲ್ವಾ, ಇಲ್ಲಿ ಒಬ್ಬ ಚಿಕ್ಕ ಹುಡುಗನನ್ನ ಕಳಿಸಿದ್ದಾರೆ, ಮತ್ತೆ ಏನೂ ಇಲ್ಲ ಅಂದ್ರೆ ಬೇರೆ ಯಾವ ಸಾಧನಗಳನ್ನ, ಮೆಡಿಕಲ್ ಈಗ ಮಾಸ್ಕ್ ಆಗ್ಲಿ ಅಥವಾ ಯಾವುದೇ ಒಂದು ಸಾಧನಗಳನ್ನ ಅವರಿಗೆ ಕೊಡ್ತಾ ಇಲ್ಲ, ಜಸ್ಟ್ ಒಳಗೆ ಹೋಗಿ ಮೈನ್ ಮಾಡೋದು ಅಷ್ಟೇ. ಹಾಗಾಗಿ ಇದರಿಂದ ಏನಾಗ್ತಾ ಇದೆ, ಇಂಜುರಿ ಆಗೋದು ಮತ್ತೆ ಡೆತ್, ಸಾವು ಮತ್ತೆ ಬೇರೆ ಬೇರೆ ಇಂಜುರಿ ಆಗೋದು ಆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಕ್ಯಾನ್ ಕಾಸ್ ಲಂಗ್ ಇನ್ಫೆಕ್ಷನ್ಸ್, ಸ್ಕಿನ್ ಡಿಸೀಸಸ್ ಅಂಡ್ ಇವನ್ ಕ್ಯಾನ್ಸರ್. ಬಹಳ ದೀರ್ಘಕಾಲ ಇಂಥ ರ್ಯಾಟ್ ಹೋಲ್ ಮೈನಿಂಗ್ ಮಾಡ್ತಾ ಇದ್ರೆ ಅಥವಾ ಮಾಡುವಂತ ಕೆಲಸಗಾರರಿಗೆ ಏನಾಗುತ್ತೆ, ಲಂಗ್ ಇನ್ಫೆಕ್ಷನ್, ಶ್ವಾಸಕೋಶದ ಕಾಯಿಲೆಗಳು ಮತ್ತೆ ಚರ್ಮಕ್ಕೆ ಸಂಬಂಧಿಸಿದ ಹಾಗೆ ಅದರ ಜೊತೆ ಕ್ಯಾನ್ಸರ್ ಸಹ ಬರಬಹುದು ಅಂತ ಹೇಳಲಾಗುತ್ತೆ. ಸಿವಿಯರ್ ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಅಂದ್ರೆ ಇನ್ನೊಂದು ವಾಟರ್ ಪೊಲ್ಯೂಷನ್, ಟಾಕ್ಸಿಕ್ ವೇಸ್ಟ್ ಅಂಡ್ ಕೋಲ್ ಡಸ್ಟ್ ಕಂಟ್ಯಾಮಿನೇಟ್ ರಿವರ್ಸ್ ಅಂಡ್ ಗ್ರೌಂಡ್ ವಾಟರ್. ಮುಖ್ಯವಾಗಿ ಮೈನ್ಗಳಿಂದ ಬರುತ್ತಲ್ವಾ, ಅದೇ ರೀತಿ ಇಲ್ಲೂ ಸಹ ವಿಷಕಾರಿ ಅಂಶಗಳು, ವಿಷಕಾರಿ ತ್ಯಾಜ್ಯಗಳು ಮತ್ತೆ ಕೋಲಿನ ಡಸ್ಟ್, ಕಲ್ಲಿದ್ದಲಿನ ಒಂದು ಡಸ್ಟ್ ಪಾರ್ಟಿಕಲ್ ಇರುತ್ತಲ್ವಾ, ಅದೇನ್ ಮಾಡುತ್ತೆ, ನದಿಗಳನ್ನ ಮತ್ತೆ ಅಂತರ್ಜಲವನ್ನ ಕಲುಷಿತ ಮಾಡುತ್ತೆ. ಸಾಯಿಲ್ ಎರೋಷನ್, ದ ಲ್ಯಾಂಡ್ ಬಿಕಮ್ಸ್ ಅನ್ಸ್ಟೇಬಲ್ ಅಂಡ್ ಅನ್ಸೂಟೇಬಲ್ ಫಾರ್ ಫಾರ್ಮಿಂಗ್. ಈಗ ಪ್ರತಿ ಅಷ್ಟಷ್ಟು ಜಾಗಕ್ಕೊಂದ್ಸಾರಿ ಅಲ್ಲಲ್ಲಿ ಒಂದು ಚಿಕ್ಕ ಮೈನ್ ಮಾಡಿ ಅಥವಾ ಚಿಕ್ಕ ಒಂದು ಸುರಂಗ ತೋಡ್ತಾ ಇದ್ರೆ ಆ ಭೂಮಿಯ ಫಲವತ್ತತೆ ಮತ್ತೆ ಅದರ
ಸವಕಳಿ ಹೆಚ್ಚಾಗ್ತಾ ಹೋಗುತ್ತೆ. ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಸವಕಳಿ ಹೆಚ್ಚಾಗ್ತಾ ಹೋಗುತ್ತೆ. ಮುಂದೆ ಆ ಪ್ರದೇಶದಲ್ಲಿ ಯಾವುದೇ ಫಾರ್ಮಿಂಗ್ ಅನ್ನ, ಅಗ್ರಿಕಲ್ಚರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಡಿಫಾರೆಸ್ಟೇಷನ್, ಲಾರ್ಜ್ ಸ್ಕೇಲ್ ಕಟ್ಟಿಂಗ್ ಆಫ್ ಫಾರೆಸ್ಟ್ ಡಿಸ್ಟ್ರಾಯ್ ಬಯೋಡೈವರ್ಸಿಟಿ ಅಂಡ್ ಲೀಡ್ ಟು ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್. ಇದು ನಿಮ್ಗೆ ಮೊದಲೇ ಗೊತ್ತು. ಕಾಡಿನ ನಾಶದಿಂದ ಜೀವ ವೈವಿಧ್ಯತೆಯ ಹಾನಿಯಾಗುತ್ತೆ. ಅದೇ ರೀತಿ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾಗ್ತಾ ಇರೋದು, ಬೇರೆ ಬೇರೆ ಸಮಸ್ಯೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಇದು ಸೋಷಿಯಲ್ ಇಶ್ಯೂಸ್, ಚೈಲ್ಡ್ ಲೇಬರ್ ಅಂಡ್ ಎಕ್ಸ್ಪ್ಲಾಯಿಟೇಷನ್. ಮುಖ್ಯವಾಗಿ ಸಾಮಾಜಿಕವಾಗಿ ಕೆಲವೊಂದು ತೊಡಕುಗಳು ಏನೇನು ಎದುರಾಗುತ್ತೆ ಅಂತಂದ್ರೆ, ಮೆನಿ ವರ್ಕರ್ಸ್ ಆರ್ ಅಂಡರ್ ಏಜ್ ಚಿಲ್ಡ್ರನ್ ಅಂತಂದ್ರೆ ಇಲ್ಲಿ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಹೂ ಆರ್ ಫೋರ್ಸ್ ಟು ವರ್ಕ್ ಡ್ಯೂ ಟು ಪವರ್ಟಿ. ಬಡತನದ ಕಾರಣದಿಂದ ಅವರಿಗೆ ಬೇರೆ ದಾರಿ ಇಲ್ಲ, ಹಾಗಾಗಿ ಈ ಕೆಲಸಕ್ಕೆ ಅವರು ಹೋಗ್ತಾ ಇದ್ದಾರೆ. ನೋ ಲೀಗಲ್ ಪ್ರೊಟೆಕ್ಷನ್, ಹೆಲ್ತ್ ಬೆನಿಫಿಟ್ಸ್ ಆರ್ ಸೇಫ್ಟಿ ಮೆಜರ್ಸ್ ಆರ್ ಪ್ರೊವೈಡೆಡ್ ಟು ವರ್ಕರ್ಸ್. ಇಂತಹ ವರ್ಕರ್ಗಳಿಗೆ ಯಾವುದೇ ಲೀಗಲ್ ಪ್ರೊಟೆಕ್ಷನ್ ಇರೋದಿಲ್ಲ. ಅವರಿಗೆ ಗೊತ್ತೇ ಇರೋದಿಲ್ಲ ಇಂಥ ಕಾಯ್ದೆಗಳಿದೆ, ನಾವು ಹೇಗೆ ಅದರಿಂದ ತಪ್ಪಿಸ್ಕೊಳ್ಳೋದು, ಹೇಗೆ ನಮ್ಮನ್ನ ಕಾಪಾಡ್ಕೊಳ್ಳೋದು ಅನ್ನೋ ಯಾವುದೇ ಒಂದು ಮಾಹಿತಿ ಇರೋದಿಲ್ಲ. ಹೆಲ್ತ್ ಬೆನಿಫಿಟ್ಸ್ ಅಂದ್ರೆ ಒಳಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಇರೋದಿಲ್ಲ, ಅಥವಾ ಯಾವುದೇ ರೀತಿ ಹೆಲ್ತ್ ಬೆನಿಫಿಟ್ಸ್ ಗಳು, ಅಥವಾ ಅದಾದ್ಮೇಲೆ ಒಂದು ವೇಳೆ ಅವರಿಗೆ ಬೇರೆ ಕಾಯಿಲೆ ಬಂತು ಅಂತಾದ್ರೂ ಆಗ ಹೆಲ್ತ್ ಬೆನಿಫಿಟ್ ಏನಾದ್ರೂ ಇದೆಯಾ ಅನ್ನೋದು ಸಹ ಅವರಿಗೆ ಗೊತ್ತಿರೋದಿಲ್ಲ. ಇನ್ನು ಸೇಫ್ಟಿ ಮೆಷರ್ಗಳಂತೂ ಮೊದಲೇ ಇರೋದಿಲ್ಲ. ಹೀಗಾಗಿ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ವೈ ಡಸ್ ರ್ಯಾಟ್ ಹೋಲ್ ಮೈನಿಂಗ್ ಕಂಟಿನ್ಯೂ ಡಿಸ್ಪೈಟ್ ದ ಬ್ಯಾನ್ ಮಾಡಿದ್ದಾರೆ ಅಂತ ನಾವು ನೋಡಿದ್ವಿ, ಆದ್ರೂ ಸಹ ಯಾಕೆ ಇದು ಇನ್ನು ಮುಂದುವರಿತಾ ಇದೆ? ಹೈ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ಕೋಲಿಗೆ ಅಂದ್ರೆ ಕಲ್ಲಿದ್ದಲಿಗೆ ಹೆಚ್ಚಿನ ಡಿಮ್ಯಾಂಡ್ ಎದುರಾಗ್ತಾ ಇದೆ ಪ್ರತಿ ದಿನದಿಂದ ದಿನಕ್ಕೆ. ಇಂಡಸ್ಟ್ರೀಸ್ ಲೈಕ್ ಸಿಮೆಂಟ್, ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂಡ್ ಲೋಕಲ್ ಬಿಸ್ನೆಸಸ್ ಸ್ಟಿಲ್ ರಿಕ್ವೈರ್ ಕೋಲ್. ಸಿಮೆಂಟ್ ಮತ್ತೆ ಥರ್ಮಲ್ ಪವರ್ ಪ್ಲಾಂಟ್ ಗಳಿರುತ್ತಲ್ವಾ, ಮತ್ತೆ ಲೋಕಲ್ ಬಿಸ್ನೆಸ್ ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಸಹ ಕೋಲ್ಗಳು ಬೇಕಾಗ್ತಾನೆ ಇದೆ. ಈ ಕಲ್ಲಿದ್ದಲಿನ ಪ್ರಮಾಣ ಜಾಸ್ತಿ ಅವಶ್ಯಕವಾಗಿದೆ. ದ ಇಲ್ಲಿಗಲ್ ಕೋಲ್ ಬ್ಲಾಕ್ ಮಾರ್ಕೆಟ್ ಮೇಕ್ಸ್ ಇಟ್ ಈಸಿ ಟು ಸೆಲ್ ಅಂಡ್ ಪ್ರಾಫಿಟ್ ಫ್ರಮ್ ಮೈನಿಂಗ್. ಈ ತರ ಇಲ್ಲಿಗಲ್ ಆಗಿ ರ್ಯಾಟ್ ಹೋಲ್ ಮೈನ್ ಮಾಡ್ತಾರಲ್ವಾ, ಹಾಗಾಗಿ ಅವರಿಗೆ ಈ ಒಂದು ರಿಕ್ವೈರ್ಮೆಂಟ್ ಎಷ್ಟಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಬ್ಲಾಕ್ ಮಾರ್ಕೆಟ್ ಮೂಲಕ ಇದನ್ನ ಸೆಲ್ ಮಾಡಿ ಪ್ರಾಫಿಟ್, ಹೆಚ್ಚಿನ ಲಾಭವನ್ನ ಗಳಿಸ್ತಾರೆ. ಕರಪ್ಷನ್ ಅಂಡ್ ಗವರ್ಮೆಂಟ್ ಫೇಲ್ಯೂರ್ ಅಂದ್ರೆ ಮುಖ್ಯವಾಗಿ ಸರ್ಕಾರ ಇದನ್ನ ತಡೆಯುವಲ್ಲಿ ಸೋತಿದೆ. ಇನ್ನೊಂದು ಭ್ರಷ್ಟಾಚಾರ ಇದಕ್ಕೆ ಕಾರಣ. ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ವಶನ್ ಗವರ್ಮೆಂಟ್ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇನ್ ಅಲೋವಿಂಗ್ ಇಲ್ಲಿಗಲ್ ಮೈನಿಂಗ್. ಸುಪ್ರೀಂ ಕೋರ್ಟ್ ಮೊದಲೇ ಕ್ವಶನ್ ಮಾಡ್ತಾ ಇದೆ. ಅಂದ್ರೆ ಇಷ್ಟು ಆಗ್ತಾ ಇದೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾವು ಸಂಭವಿಸ್ತಾ ಇದೆ ಅಂತ ಗೊತ್ತಿದ್ರು ಸಹ ಸುಮ್ಮನೆ ಅದು ನಡೀತಾ ಇರೋದಿಲ್ಲ. ಯಾವುದಾದ್ರೂ ಒಂದು ಅಫಿಷಿಯಲ್ಗಳು, ಬೇರೆ ಬೇರೆ ಅಧಿಕಾರಿಗಳು, ಮಂತ್ರಿಗಳು ಇದಕ್ಕೆ ಕೈ ಜೋಡಿಸೇ ಇರ್ತಾರೆ. ಹಾಗಾಗಿ ಅದರಿಂದಾಗಿ ಅದು ಮುಂದುವರಿತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಕೆಲವೊಂದ್ಸಾರಿ ಹೇಳುತ್ತೆ. ಆದ್ರೆ ಅದನ್ನ ಸರ್ಕಾರ ಗಮನಕ್ಕೆ ತೆಗೆದುಕೊಂಡಿಲ್ಲ. ವೀಕ್ ಎನ್ಫೋರ್ಸ್ಮೆಂಟ್ ಆಫ್ ಲಾಸ್ ಎನೇಬಲ್ಸ್ ಮೈನ್ ಓನರ್ಸ್ ಟು ಆಪರೇಟ್ ವಿತೌಟ್ ಫಿಯರ್ ಆಫ್ ಪನಿಷ್ಮೆಂಟ್. ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಳದೆ ಇರೋದ್ರಿಂದ ಯಾವುದೇ ಕಠಿಣವಾದ ಕ್ರಮಗಳನ್ನು ಸಹ ಜಾರಿಗೊಳಿಸ್ತಾ ಇಲ್ಲ. ಹಾಗಾಗಿ ಮೈನ್ ಓನರ್ಸ್ ಗಳಿರ್ತಾರಲ್ವಾ, ಇದರ ಓನರ್ಗಳು, ಅವರಿಗೆ ಭಯನೇ ಇಲ್ಲ, ಏನ್ ಬೇಕಾದ್ರೂ ಮಾಡಬಹುದು ನಾವು ಅಂತ ಮಕ್ಕಳನ್ನ, ಬೇರೆ ಬೇರೆ ಬಡ ಜನರನ್ನ ಇದಕ್ಕೆ ಉಪಯೋಗಿಸ್ಕೊಳ್ತಾನೆ ಇರ್ತಾರೆ. ಲ್ಯಾಕ್ ಆಫ್ ಸ್ಟ್ರಾಂಗ್ ಲಾ ಎನ್ಫೋರ್ಸ್ಮೆಂಟ್, ಫ್ಯೂ ಇನ್ಸ್ಪೆಕ್ಷನ್ಸ್ ಅಂಡ್ ಲೋ ಪೆನಾಲ್ಟೀಸ್ ಮೇಕ್ ಇಟ್ ಈಸಿ ಫಾರ್ ಮೈನಿಂಗ್ ಟು ಕಂಟಿನ್ಯೂ. ಅಂದ್ರೆ ಆವಾಗ ಚೆಕ್ ಮಾಡ್ಲಿಕ್ಕೆ ಯಾರು ಬರೋದೇ ಇಲ್ಲ, ನಡೀತಾ ಇರುತ್ತೆ, ಅಥವಾ ಅದ್ರ ಪಾಡಿಗೆ ನಡೀತಾ ಇರುತ್ತೆ ಅಂತ ಕೆಲವೊಂದು ಜನ ಬಿಡ್ತಾರೆ. ಮತ್ತೆ ಪೆನಾಲ್ಟಿಗಳು, ಇದಕ್ಕೆ ವಿಧಿಸುವಂತ ದಂಡ ಇರುತ್ತಲ್ವಾ, ಅದು ಸಹ ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ಮೈನಿಂಗ್ ಕಂಟಿನ್ಯೂ ಆಗ್ತಾನೆ ಇದೆ. ಸಮ್ ಸ್ಟೇಟ್ಸ್ ಲೈಕ್ ಮೇಘಾಲಯ ಲ್ಯಾಕ್ ಕ್ಲಿಯರ್ ಮೈನಿಂಗ್ ರೆಗ್ಯುಲೇಷನ್ ಮೇಕಿಂಗ್ ಲೀಗಲ್ ಆಕ್ಷನ್ ಡಿಫಿಕಲ್ಟ್. ಹೇಗೆ ಈ ಒಂದು ಮೈನಿಂಗ್ ಆಕ್ಟಿವಿಟಿ ಇರುತ್ತಲ್ವಾ, ಹೇಗೆ ನಿಯಂತ್ರಿಸೋದು ಅನ್ನೋದ್ರ ಕುರಿತೆ ಸರಿಯಾದ ಕ್ಲಾರಿಟಿ ಇಲ್ಲ ಅಂದ್ರೆ ಮೇಘಾಲಯದಂತ ರಾಜ್ಯಗಳಲ್ಲಿ. ಹಾಗಾಗಿ ಲೀಗಲ್ ಆಕ್ಷನ್, ಒಂದು ವೇಳೆ ಅಂತ ಅಪರಾಧಗಳು ಜರುಗಿದ್ರೂ ಸಹ ಏನ್ ಆಕ್ಷನ್ ತಗೋಬೇಕು ಅದ್ರ ವಿರುದ್ಧ ಅನ್ನೋದು ಸಹ ಸ್ಪಷ್ಟತೆ ಇಲ್ಲ. ಲ್ಯಾಕ್ ಆಫ್ ಅಲ್ಟರ್ನೇಟಿವ್ ಜಾಬ್ಸ್ ಫಾರ್ ಲೋಕಲ್ ವರ್ಕರ್ಸ್ ಅಂದ್ರೆ ಮುಖ್ಯವಾಗಿ ಅಲ್ಲಿಯ ಜನರು ಹೆಚ್ಚು ಬಡ ಜನರು, ಅಂದ್ರೆ ಮಕ್ಕಳು ಸಹ ಇಂತಹ ಕೆಲಸಗಳಿಗೆ ತೊಡಗಿಸಿಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ, ಅಲ್ಟರ್ನೇಟಿವ್ ಜಾಬ್ಸ್, ಬೇರೆ ಉದ್ಯೋಗಗಳೇ ದೊರೆತಾ ಇಲ್ಲ. ಹಾಗಾಗಿ ಇವರಿಗೆ ಇರೋದು ಇದೊಂದೇ ದಾರಿ. ಮೆನಿ ಫ್ಯಾಮಿಲೀಸ್ ಡಿಪೆಂಡ್ ಆನ್ ಮೈನಿಂಗ್ ಫಾರ್ ಸರ್ವೈವಲ್. ಅವರ ಜೀವನಾಧಾರಕ್ಕೆ, ಒಂದು ದಿನದ ಊಟಕ್ಕೆ ಅವರು ಇಂತಹ ಮೈನಿಂಗ್ ಮೇಲೆ ಅವಲಂಬಿತರಾಗಿದ್ದಾರೆ. ಆಸ್ ನೋ ಅದರ್ ಜಾಬ್ಸ್ ಆರ್ ಅವೈಲೇಬಲ್. ಬೇರೆ ಉದ್ಯೋಗ ಅವಕಾಶಗಳು ಇಲ್ಲ. ಫ್ಯೂ ಎಂಪ್ಲಾಯ್ಮೆಂಟ್ ಆಪ್ಷನ್ಸ್, ದೇ ಕಂಟಿನ್ಯೂ ವರ್ಕಿಂಗ್ ಆನ್ ಇಲ್ಲಿಗಲ್ ಮೈನ್ಸ್ ಡಿಸ್ಪೈಟ್ ದ ರಿಸ್ಕ್. ಕೆಲವೊಂದು ಅವಕಾಶಗಳಿದ್ರೂ ಸಹ ಇಷ್ಟು ಹೊತ್ತಿನ ತನಕ ಅದನ್ನ ಮಾಡ್ಕೊತ ಬಂದಿದ್ದಾರೆ, ಅದರಿಂದ ಏನೋ ಲಾಭ ಸಿಗಬಹುದು, ಅಥವಾ ಅವರ ಜೀವನಾಧಾರ ಅದರಿಂದ ನಡೀತಾ ಇರಬಹುದು. ಹಾಗಾಗಿ ಅದನ್ನ ಮುಂದುವರಿಸ್ತಾನೆ ಇದ್ದಾರೆ. ಸೊಲ್ಯೂಷನ್ ಟು ಸ್ಟಾಪ್ ರ್ಯಾಟ್ ಹೋಲಿಂಗ್. ಹಾಗಾದ್ರೆ ಏನ್ ಸೊಲ್ಯೂಷನ್ ಇದಕ್ಕೆ? ಫಸ್ಟ್ ಒನ್, ಎಕನಾಮಿಕ್ ಡಿಟರೆನ್ಸ್, ಮೇಕ್ ಇಟ್ ಅನ್ಪ್ರಾಫಿಟೇಬಲ್. ಆರ್ಥಿಕ ಕ್ರಮಗಳನ್ನ ಕೈಗೊಳ್ಳಬೇಕು. ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ಇಲ್ಲಿಗಲ್ ಬಯರ್ಸ್ ಆಫ್ ಕೋಲ್ ಕ್ಯಾನ್ ರೆಡ್ಯೂಸ್ ಡಿಮ್ಯಾಂಡ್. ಇಲ್ಲಿಗಲ್ ಆಗಿ ಯಾರಾದ್ರೂ ಈ ಕೋಲ್ ಅನ್ನು ತೆಗೆದುಕೊಳ್ತಾ ಇದ್ರೆ ಬ್ಲಾಕ್ ಮಾರ್ಕೆಟ್ ಮೂಲಕ, ಅವು ಅಂಥ ಜನರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆಗ್ತಿದ್ದ ಹಾಗೆ ಇಂಥ ವರ್ಕ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಜನರು
ಅನಿವಾರ್ಯವಾಗಿ ಬೇರೆ ಉದ್ಯೋಗಗಳನ್ನು ಅವಲಂಬಿಸ್ತಾರೆ. ಹೆವಿ ಫೈನ್ಸ್ ಅಂಡ್ ಪೆನಾಲ್ಟೀಸ್ ಫಾರ್ ಮೈನ್ ಓನರ್ಸ್. ಮೈನ್ ಓನರ್ಗಳಿರ್ತಾರಲ್ವಾ, ಯಾರು ಇಂತಹ ಒಂದು ಕಾರ್ಯಗಳನ್ನು ನಡೆಸ್ತಾ ಇರ್ತಾರೆ ಅವರ ಮೇಲೆ ದೊಡ್ಡ ಮಟ್ಟದಲ್ಲಿ ದಂಡ ಮತ್ತೆ ಶಿಕ್ಷೆಯನ್ನು ವಿಧಿಸೋದು. ಸ್ಟ್ರಾಂಗರ್ ಲಾ ಎನ್ಫೋರ್ಸ್ಮೆಂಟ್, ಮೋರ್ ಪೊಲೀಸ್ ಇನ್ಸ್ಪೆಕ್ಷನ್ ಅಂಡ್ ಸರ್ಪ್ರೈಸ್ ರೈಟ್ಸ್ ಟು ಶಟ್ ಡೌನ್ ಇಲ್ಲಿಗಲ್ ಮೈನ್ಸ್. ಹೆಚ್ಚು ಅದನ್ನ ಪರಿಶೀಲನೆ ಮಾಡ್ತಾ ಇರೋದು, ಮತ್ತೆ ಸರ್ಪ್ರೈಸ್ ರೈಟ್ಸ್ ಅಂದ್ರೆ ಸರ್ಪ್ರೈಸ್ ಆಗಿ ಒಂದಿನ ಯಾರಿಗೂ ಗೊತ್ತಿಲ್ಲದ ಹಾಗೆ ರೈಡ್ ಮಾಡಿಬಿಡೋದು. IT ರೈಡ್ಗಳೆಲ್ಲ ಆಗ್ತಾ ಇಲ್ಲ ಹಾಗೆ ಆ ತರ ರೈಡ್ ಮಾಡಿ ಇಂಥ ಇಲ್ಲಿಗಲ್ ಮೈನ್ಗಳನ್ನ ತಡೆಯೋದು. ಜೈಲ್ ಸೆಂಟೆನ್ಸಸ್ ಫಾರ್ ಮೈನ್ ಆಪರೇಟರ್ಸ್ ಅಂಡ್ ದೋಸ್ ಹೂ ಸಪೋರ್ಟ್ ಇಲ್ಲಿಗಲ್ ಮೈನಿಂಗ್. ಅಂತಂದ್ರೆ ಇಂಥ ಮೈನ್ ಆಪರೇಟ್ ಮಾಡ್ತಾ ಇರೋರಿಗೆ ಮತ್ತೆ ಯಾರು ಅದನ್ನ ಸಪೋರ್ಟ್ ಮಾಡ್ತಾ ಇದಾರಲ್ಲ, ಸಪೋರ್ಟ್ ಮಾಡೋರಿಗೂ ಸಹ ಜೈಲು ಶಿಕ್ಷೆಯನ್ನ ವಿಧಿಸಬಹುದು. ಪ್ರೊವೈಡ್ ಅಲ್ಟರ್ನೇಟಿವ್ ಲೈವ್ಲಿಹುಡ್ಸ್, ಮುಖ್ಯವಾಗಿ ಇದು ಆಗಬೇಕಾಗಿದ್ದು. ಗವರ್ಮೆಂಟ್ ಮಸ್ಟ್ ಟ್ರೈನ್ ವರ್ಕರ್ಸ್ ಫಾರ್ ಸೇಫರ್ ಜಾಬ್ಸ್ ಲೈಕ್ ಫಾರ್ಮಿಂಗ್, ಟೂರಿಸಂ ಅಂಡ್ ಇಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್. ಬಡತನದಿಂದ ಯಾರು ಇಂತಹ ಒಂದು ಕಾರ್ಯಗಳಿಗೆ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೋ ಅವರಿಗೆ ಬೇರೆ ಜಾಬ್ಗಳನ್ನ, ಬೇರೆ ಉದ್ಯೋಗಗಳನ್ನ ದೊರಕಿಸಿಕೊಡ್ಬೇಕು. ಫಾರ್ಮಿಂಗ್ ಅಲ್ಲಿ ಆಗಿರಬಹುದು, ಟೂರಿಸಂ ಸೆಕ್ಟರ್ ಅಲ್ಲಿ ಆಗಿರಬಹುದು, ಅಥವಾ ಪರಿಸರದ ಎಕೋ ಫ್ರೆಂಡ್ಲಿ ಅಂತಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಸ್ನೇಹಿಯಾದ ಇಂಡಸ್ಟ್ರಿಗಳಲ್ಲಿ ಯಾವುದೇ ಆಗಿರಬಹುದು, ಅಂತಹ ಉದ್ಯಮಗಳಲ್ಲಿ ವರ್ಕರ್ಗಳಿಗೆ ಜಾಬ್ ಅನ್ನ ಕೊಡಿಸ್ಬೇಕು. ಫೈನಾನ್ಷಿಯಲ್ ಏಡ್ ಅಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ ಅಫೆಕ್ಟೆಡ್ ಕಮ್ಯುನಿಟೀಸ್. ಮೊದಲೇ ಇದರಿಂದ ಯಾರು ಅಫೆಕ್ಟ್ ಆಗಿರ್ತಾರಲ್ವಾ ಅವರಿಗೆ ಹಣಕಾಸಿನ ಸಹಾಯ ಇರಬಹುದು, ಮತ್ತೆ ಉದ್ಯೋಗ ಅವಕಾಶಗಳನ್ನ ದೊರಕಿಸಿ ಕೊಡ್ಬೇಕು. ಟಾಪ್ ಗವರ್ಮೆಂಟ್ ಕರಪ್ಷನ್, ಇನ್ವೆಸ್ಟಿಗೇಟ್ ಅಂಡ್ ಪನಿಷ್ ಅಫಿಷಿಯಲ್ಸ್ ಹೂ ಅಲೋ ಇಲ್ಲಿಗಲ್ ಮೈನಿಂಗ್. ಯಾರ್ಯಾರು ಅಧಿಕಾರಿಗಳು ಅಥವಾ ಮಂತ್ರಿಗಳು ಇಂತಹ ಒಂದು ಇಲ್ಲಿಗಲ್ ಮೈನಿಂಗ್ ನ ಜೊತೆ ಕೈ ಜೋಡಿಸ್ತಾ ಇದ್ದಾರೋ ಅವರನ್ನ ಇನ್ವೆಸ್ಟಿಗೇಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಬೇಕು. ಎಸ್ಟಾಬ್ಲಿಷ್ ಇಂಡಿಪೆಂಡೆಂಟ್ ಮಾನಿಟರಿಂಗ್ ಏಜೆನ್ಸೀಸ್ ಟ್ರ್ಯಾಕ್ ಇಲ್ಲಿಗಲ್ ಮೈನಿಂಗ್ ಆಕ್ಟಿವಿಟೀಸ್. ಈಗ ಅಧಿಕಾರಿಗಳೇ ಅಂತದ್ರಲ್ಲಿ ತೊಡಗಿಸ್ಕೊಂಡಾಗ ಅವರ ಮೇಲೆ ನಂಬಿಕೆ ಇಟ್ಕೊಳ್ಳಿಕ್ ಆಗಲ್ಲ. ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾದ ಒಂದು ಸಂಸ್ಥೆಯ ಮೂಲಕ ಅಥವಾ ಏಜೆನ್ಸಿಯ ಮೂಲಕ ಇಲ್ಲಿಗಲ್ ಮೈನಿಂಗ್ ಆಕ್ಟಿವಿಟೀಸ್ ಅನ್ನ ಟ್ರ್ಯಾಕ್ ಮಾಡೋದು, ಪರಿಶೀಲನೆ ನಡೆಸೋದು. ಇನ್ನು ಇಂಪ್ರೂವ್ ವರ್ಕರ್ ಸೇಫ್ಟಿ. ಇಫ್ ಮೈನಿಂಗ್ ಇಸ್ ಲೀಗಲೈಸ್ಡ್, ಸ್ಟ್ರಿಕ್ಟ್ ಸೇಫ್ಟಿ ರೂಲ್ಸ್ ಶುಡ್ ಬಿ ಎನ್ಫೋರ್ಸ್ಡ್. ಒಂದು ವೇಳೆ ಮೈನಿಂಗ್ ಲೀಗಲೈಸ್ ಆದ್ರೆ ಅವ್ರು ಯಾವ ತರ ಹಾಗಾದ್ರೆ ಮೈನಿಂಗ್ ಮಾಡಬೇಕು, ಅವರಿಗೆ ಏನೇನು ಸುರಕ್ಷತಾ ಕ್ರಮಗಳನ್ನ ಅವರು ಕೈಗೊಳ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಬೇಕು. ಎಸ್ಟಾಬ್ಲಿಷ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಅಂಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ನಿಯರ್ ಮೈನಿಂಗ್ ಏರಿಯಾಸ್. ಇಂಥ ಮೈನಿಂಗ್ ನಡುತ್ತಲ್ವಾ ಅಂತ ಏರಿಯಾಗಳ ಹತ್ರ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಅಂತಂದ್ರೆ ತಕ್ಷಣ ತುರ್ತು ಚಿಕಿತ್ಸಾ ಘಟಕಗಳನ್ನ, ಅಂತ ಟೀಮ್ಗಳನ್ನ ಡೆವಲಪ್ ಮಾಡಬೇಕು. ಮತ್ತೆ ಅವರಿಗೆ ಬೇಕಾದ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಫೆಸಿಲಿಟಿಗಳನ್ನ ದೊರಕಿಸಿಕೊಡ್ಬೇಕು. ಈ ಎಲ್ಲಾ ಕ್ರಮಗಳ ಮೂಲಕ ಇದನ್ನು ತಡಿಬಹುದು ಅಂತ ಈ ಆರ್ಟಿಕಲ್ ನಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಅಂಶ ಹೈಡ್ರೋ ಕ್ಲೈಮೇಟ್ ವಿಫ್ಲಾಶ್. ಏನಿದು? ವಾಟ್ ಈಸ್ ಹೈಡ್ರೋ ಕ್ಲೈಮೇಟ್ ವಿಫ್ಲಾಶ್? ರೇರ್ ವೆದರ್ ಪ್ಯಾಟರ್ನ್ where a period of heavy rainfall is followed by extreme dryness. ಏನಾಗುತ್ತೆ ಇಲ್ಲಿ? ಜೋರಾಗಿ ಮಳೆ ಬರೋದು, ನಂತರ ಒಂದೇ ಸಾರಿ ಒಣಗಿದ ವಾತಾವರಣ, ಎಲ್ಲ ಕಡೆ ಡ್ರೈನೆಸ್ ಕಾಣಿಸ್ಬಿಡುತ್ತೆ. ಒಂದ್ಸರಿ ತುಂಬಾ ಮಳೆ ಬರೋದು, ಸ್ವಲ್ಪ ಹೊತ್ತಿನಲ್ಲೇ ಇಡೀ ವಾತಾವರಣ ಒಣಗ್ಬಿಡುತ್ತೆ. ಇದಕ್ಕೆ ಏನ್ ಕರೀತೇವೆ? ಹೈಡ್ರೋ ಕ್ಲೈಮೇಟ್ ವಿಫ್ಲಾಶ್. ಎಕ್ಸಾಂಪಲ್, ಲಾಸ್ ಏಂಜಲೀಸ್ ವೈಲ್ಡ್ ಫೈರ್ಸ್ ವರ್ ಕಾಸ್ಡ್ ಬೈ ದಿಸ್ ಫೆನಾಮಿನಾ. ಸ್ವಲ್ಪ ದಿವಸ ಹಿಂದಿಂದ ನೋಡ್ತಾ ಇದ್ದೇವೆ, ಲಾಸ್ ಏಂಜಲೀಸ್ ನಲ್ಲಿ ಕಾಡ್ಗಿಚ್ಚು ವೈಲ್ಡ್ ಫೈರ್ಗಳು ಹಬ್ತಾ ಇವೆ. ಅದಕ್ಕೆ ಕಾರಣ ಏನು? ಈ ಹೈಡ್ರೋ ಕ್ಲೈಮೇಟ್ ವಿಫ್ಲಾಶ್. ವೈ ಡಸ್ ಇಟ್ ಹ್ಯಾಪನ್? ಯಾಕೆ ಆಗುತ್ತೆ ಅಂತಂದ್ರೆ, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ, ಮೇಕಿಂಗ್ ದ ಅಟ್ಮಾಸ್ಫಿಯರ್ ಹೋಲ್ಡ್ ಮೋರ್ ವಾಟರ್ ಫಾರ್ ಲಾಂಗರ್ ಪೀರಿಯಡ್ಸ್. ಜಾಗತಿಕ ತಾಪಮಾನದಿಂದಾಗಿ ಏನಾಗ್ತಾ ಇದೆ? ಈ ಅಟ್ಮಾಸ್ಫಿಯರ್, ನಮ್ಮ ವಾತಾವರಣದಲ್ಲಿ ನೀರಿನ ಅಂಶ ಹೆಚ್ಚು ದೀರ್ಘಕಾಲ ಶೇಖರಣೆ ಆಗ್ತಾ ಇದೆ. ಅಂತಂದ್ರೆ ವೆನ್ ಇಟ್ ರೇನ್ಸ್ ಹೆವಿಲಿ. ಮಳೆ ಬಂತು ಅಂತಂದ್ರೆ ಧಾರಾಕಾರವಾಗಿ ಮಳೆ ಬರುತ್ತೆ, ಲೀಡಿಂಗ್ ಟು ಫ್ಲಡ್ಸ್. ಅದರಿಂದ ಪ್ರವಾಹನೂ ಬರಬಹುದು, ಅಷ್ಟು ಜೋರಾಗಿ ಮಳೆ ಬರುತ್ತೆ. ವೆನ್ ಇಟ್ಸ್ ಡ್ರೈ, ಇಟ್ ಗೆಟ್ ಎಕ್ಸ್ಟ್ರೀಮ್ಲಿ ಡ್ರೈ. ಒಂದು ಸಾರಿ ಮಳೆ ನಿಲ್ತು ಅಂತಂದ್ರೆ ಒಣಗ್ ಬಿಡೋದು ಒಂದೇ ಸಾರಿ, ಕಾಸಿಂಗ್ ಡ್ರಾಟ್ಸ್ ಅಂಡ್ ವೈಲ್ಡ್ ಫೈರ್ಸ್. ಎಷ್ಟು ಒಣಗುತ್ತೆ, ಎಷ್ಟು ಒಣ ವಾತಾವರಣ ಸೃಷ್ಟಿ ಆಗುತ್ತೆ ಅಂತಂದ್ರೆ ಬರಗಾಲ ಅಥವಾ ಕಾಡ್ಗಿಚ್ಚು ಹಬ್ಬುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಎಫೆಕ್ಟ್ ಏನು ಅಂತಂದ್ರೆ ಮೋರ್ ಡ್ರಾಟ್ಸ್ ಅಂಡ್ ಫ್ಲಡ್ಸ್. ಸಡನ್ ಶಿಫ್ಟ್ ಬಿಟ್ವೀನ್ ವೆಟ್ ಅಂಡ್ ಡ್ರೈ ಸೀಸನ್ಸ್ ಇನ್ಕ್ರೀಸ್ ಕ್ಲೈಮೇಟ್ ಡಿಸಾಸ್ಟರ್. ಅಂದ್ರೆ ಪ್ರಕೃತಿ ವಿಕೋಪಗಳಿಗೆ ಕಾರಣ ಆಗುತ್ತೆ. ಒಂದೇ ಸಾರಿ ಮಳೆ ಬರೋದ್ರಿಂದ ಫ್ಲಡ್ ಆಗಬಹುದು, ಒಂದೇ ಸಾರಿ ಒಣಗಿದ ವಾತಾವರಣ ಬರೋದ್ರಿಂದ ಬರಗಾಲದಂತಹ ಅಥವಾ ಡ್ರಾಟ್ ಸೀಸನ್ಗಳು ಎದುರಾಗಬಹುದು. ಇನ್ನು ವೈಲ್ಡ್ ಫೈರ್ಸ್ ಅಂದ್ರೆ ಕಾಡ್ಗಿಚ್ಚು. ಡ್ರೈ ಕಂಡೀಷನ್ಸ್ ಕಾಸ್ ಫಾರೆಸ್ಟ್ ಫೈರ್ಸ್ ಪೊಲ್ಯೂಟಿಂಗ್ ದ ಏರ್. ಇಂತಹ ಒಣಗಿದ ವಾತಾವರಣದಲ್ಲಿ ಕಾಡ್ಗಿಚ್ಚು ಹೆಚ್ಚು ಹಬ್ಬುತ್ತವೆ, ಮತ್ತೆ ಅದರಿಂದ ಗಾಳಿ, ಏರ್ ಪೊಲ್ಯೂಷನ್ ಆಗುತ್ತೆ. ಸ್ಮೋಕ್ ಫ್ರಮ್ ಫೈರ್ಸ್ ಕ್ಯಾನ್ ಹಾರ್ಮ್ ಲಂಗ್ಸ್ ಅಂಡ್ ದಿ ಹಾರ್ಟ್. ಇಂತಹ ಫೈರ್ಗಳಿಂದ ಬರುವಂತಹ ಸ್ಮೋಕ್ ಇರುತ್ತಲ್ವಾ, ಆ ಹೊಗೆಯಿಂದ ನಮ್ಮ ದೇಹದ ಲಂಗ್ಸ್ ಮತ್ತೆ ಹಾರ್ಟ್ ಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ನು ಹೆಲ್ತ್ ಇಶ್ಯೂಸ್, ಫ್ಲಡ್ಸ್ ಇನ್ಕ್ರೀಸ್ ಡಿಸೀಸಸ್ ಲೈಕ್ ಕಾಲೆರಾ ಅಂಡ್
ಲೆಪ್ಟೋಸ್ಪೈರೋಸಿಸ್, ವಾಟರ್ ಬಾರ್ನ್ ಇಲ್ನೆಸ್ ಅಂತಂದ್ರೆ ನೀರಿನಿಂದ ಹರಡುವಂತಹ ಬೇರೆ ಬೇರೆ ಕಾಯಿಲೆಗಳಿರುತ್ತಲ್ವಾ, ಅಂತಹ ಕಾಯಿಲೆಗಳು ಇಂತಹ ಫ್ಲಡ್ಗಳಿಂದ ಜಾಸ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಇನ್ನೂ ಹೆಚ್ಚು ಹರಡೋದಕ್ಕೆ ಶುರುವಾಗುತ್ತೆ. ಮುಂದಿನ ಅಂಶ ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್. ರಿಸರ್ಚ್ ಟೀಮ್ ಡೆವಲಪ್ಡ್ ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್ (EKM), an eco-friendly method for extracting rare earth elements. ಒಂದು ರಿಸರ್ಚ್ ಟೀಮ್ ಏನ್ ಮಾಡಿದೆ ಅಂತಂದ್ರೆ ರೇರ್ ಅರ್ತ್ ಎಲಿಮೆಂಟ್ಸ್ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಒಂದು ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್ ಅನ್ನುವಂತಹ ಒಂದು ಮೆಥಡ್ ಅನ್ನ ಡೆವಲಪ್ ಮಾಡಿದೆ. ಹಾಗಾದ್ರೆ ಏನು, ವಾಟ್ ಇಸ್ ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್? ಇಟ್ಸ್ ಅ ನ್ಯೂ ಮೈನಿಂಗ್ ಟೆಕ್ನಿಕ್ ದಟ್ ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಟು ಮೂವ್ ಮೆಟಲ್ಸ್, ವಾಟರ್ ಅಂಡ್ ಪಾರ್ಟಿಕಲ್ಸ್ ಫಾಸ್ಟರ್. ಭೂಮಿಯಲ್ಲಿ ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಮೆಟಲ್ ಮತ್ತೆ ನೀರಿನ ಅಂಶ ಮತ್ತೆ ಬೇರೆ ಬೇರೆ ಪಾರ್ಟಿಕಲ್ ಗಳನ್ನ ಬಹಳ ಬೇಗ ಮೂವ್ ಮಾಡಬಹುದು, ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದು ಏನನ್ನ ಯೂಸ್ ಮಾಡುತ್ತೆ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಗಳನ್ನ, ಎಲೆಕ್ಟ್ರಿಕ್ ಫೀಲ್ಡ್ ಯೂಸ್ ಮಾಡಿ ಬೇರೆ ಬೇರೆ ಅಂಶಗಳನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಹಾರ್ಮ್ಫುಲ್ ಕೆಮಿಕಲ್ಸ್, ಅಪ್ಲೈಸ್ ಡೈರೆಕ್ಟ್ ಆರ್ ಅಲ್ಟರ್ನೇಟಿಂಗ್ ಎಲೆಕ್ಟ್ರಿಕ್ ಕರೆಂಟ್ಸ್ ಎಕ್ಸ್ಟ್ರಾಕ್ಟ್ ಮಿನರಲ್ಸ್. ಮೊದಲೆಲ್ಲ ಏನ್ ಮಾಡ್ತಿದ್ವು ಅಂತಂದ್ರೆ ಬೇರೆ ಬೇರೆ ಕೆಮಿಕಲ್ ಗಳನ್ನ ಯೂಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಈಗ ಇದರಲ್ಲಿ ಅಲ್ಟರಿಂಗ್ ಅಥವಾ ಅಂದ್ರೆ ನೇರ ವಿದ್ಯುತ್, AC DC ಅಂತ ಹೇಳ್ತೀವಲ್ವಾ, ಡೈರೆಕ್ಟ್ ಆರ್ ಅಲ್ಟರ್ನೇಟಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಅದನ್ನ ಯೂಸ್ ಮಾಡಿ ಮಿನರಲ್ಸ್ ಗಳನ್ನ, ಖನಿಜಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಪ್ರಾಬ್ಲಮ್ಸ್ ವಿತ್ ಕರೆಂಟ್ ಮೈನಿಂಗ್ ಮೆಥಡ್ಸ್. ಮೊದಲು ಯೂಸ್ ಮಾಡ್ತಿದ್ವು ಅಥವಾ ಇಲ್ಲಿ ತನಕ ಏನು ಯೂಸ್ ಮಾಡ್ತಿದ್ವು ಅದರಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಮೋಸ್ಟ್ ರೇರ್ ಅರ್ತ್ ಎಲಿಮೆಂಟ್ಸ್ ಕಮ್ ಫ್ರಮ್ ಸೌತ್ ಚೀನಾ ಸಪ್ಲೈಯಿಂಗ್ 95% ಆಫ್ ದಿ ವರ್ಲ್ಡ್ಸ್ ಡಿಮ್ಯಾಂಡ್. ಹೆಚ್ಚು ಇಂತಹ ರೇರ್ ಅರ್ತ್ ಎಲಿಮೆಂಟ್ಸ್ ಗಳು ಬರೋದು ಚೈನಾದಿಂದ. ಸುಮಾರು 95% ಜಗತ್ತಿನ ಡಿಮ್ಯಾಂಡ್ ಪೂರೈಕೆ ಆಗೋದು ಚೈನಾದಿಂದ. ಅದು ಇಂಥ ಹಳೆಯ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇತ್ತು. ಟ್ರೆಡಿಷನಲ್ ಮೈನಿಂಗ್ ಯೂಸಸ್ ಟೂ ಮೆನಿ ಅಮೋನಿಯಂ ಬೇಸ್ಡ್ ಕೆಮಿಕಲ್ಸ್. ಹಳೆ ಮೆಥಡ್ ನಲ್ಲಿ ಅಮೋನಿಯಂ ಬೇಸ್ಡ್, ಅಮೋನಿಯಾದಂತಹ ಅಮೋನಿಯಾ ಕೆಮಿಕಲ್ಗಳನ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ರು. ಅದೇನ್ ಮಾಡುತ್ತೆ ಅಂತಂದ್ರೆ ಹಾರ್ಮ್ಸ್ ದಿ ಎನ್ವೈರ್ಮೆಂಟ್ ಬೈ ಪೊಲ್ಯೂಟಿಂಗ್ ಸಾಯಿಲ್ ಅಂಡ್ ವಾಟರ್. ಆ ಅಮೋನಿಯಾ ಬೇಸ್ಡ್ ಕೆಮಿಕಲ್ಗಳು ಇರ್ತಾವಲ್ವಾ, ಅದು ಪರಿಸರವನ್ನ ಮತ್ತೆ ಮಣ್ಣು, ನೀರು ಇದೆಲ್ಲದಕ್ಕೂ ಹಾನಿ ಉಂಟು ಮಾಡಿ ಅವುಗಳನ್ನ ಕಲುಷಿತಗೊಳಿಸುತ್ತೆ. ಇನ್ಎಫಿಷಿಯಂಟ್ ಅಂದ್ರೆ ಸರಿಯಾಗಿ ಸಮರ್ಥನೀಯವಲ್ಲ, ಮೀನಿಂಗ್ ಅ ಲಾಟ್ ಆಫ್ ವ್ಯಾಲ್ಯೂಯಬಲ್ ಮಿನರಲ್ಸ್ ಆರ್ ವೇಸ್ಟೆಡ್. ಯಾವುದೋ ಒಂದು ಮಿನರಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಬೇರೆ ಬೇರೆ ಬೇಕಾಗಿರುವಂತಹ ವ್ಯಾಲ್ಯೂಯಬಲ್ ಮಿನರಲ್ಸ್ ಗಳು ಸಹ ವೇಸ್ಟ್ ಆಗ್ತಾ ಹೋಗುತ್ತೆ ಹಳೆ ಮೆಥಡ್ ಇಂದ. ಈಗ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್. ಹಾಗಾದ್ರೆ ಹೊಸ ಮೆಥಡ್ ಇದೆ, ಏನು ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್. ಇದರಿಂದ ಏನು ಉಪಯೋಗಗಳಿದೆ ಅಂತಂದ್ರೆ ಲೆಸ್ ಕೆಮಿಕಲ್ ಯೂಸ್, ರೆಡ್ಯೂಸಸ್ ಹಾರ್ಮ್ಫುಲ್ ಕೆಮಿಕಲ್ಸ್ ಬೈ 80%, ಮೇಕಿಂಗ್ ಇಟ್ ಎಕೋ ಫ್ರೆಂಡ್ಲಿ. ಅಂದ್ರೆ ಮೊದಲನೇದೇನು 80% ಹಾರ್ಮ್ಫುಲ್ ಕೆಮಿಕಲ್ ಗಳನ್ನ ಕಡಿಮೆ ಯೂಸ್ ಮಾಡ್ತಾರೆ, ಹಾಗಾಗಿ ಇದು ಪರಿಸರ ಸ್ನೇಹಿಯಾದ ಒಂದು ಮೆಥಡ್. ಸೇವ್ಸ್ ಎನರ್ಜಿ, ಕಟ್ಸ್ ಎನರ್ಜಿ ಯೂಸ್ ಬೈ 60%. ಮೊದಲಿಗಿಂತ ಸುಮಾರು 60% ಕಡಿಮೆ ಎನರ್ಜಿ ಬೇಕಾಗುತ್ತೆ, ಶಕ್ತಿಯ ವ್ಯಯ ಆಗೋದು ತಪ್ಪುತ್ತೆ. ಮೇಕಿಂಗ್ ಮೈನಿಂಗ್ ಚೀಪರ್ ಅಂಡ್ ಸಸ್ಟೈನೇಬಲ್. ಹಾಗಾಗಿ ಮೈನಿಂಗ್ ಪ್ರಕ್ರಿಯೆ ಇರುತ್ತಲ್ವಾ, ಅದು ಬಹಳ ಕಾಸ್ಟ್ಲಿ ಆಗೋದಿಲ್ಲ, ಚೀಪ್ ಇರುತ್ತೆ, ಮತ್ತೆ ಸಸ್ಟೈನೇಬಲ್, ಹೆಚ್ಚು ದೀರ್ಘಕಾಲ ಸುಸ್ಥಿರವಾದ ರೀತಿಯಲ್ಲಿ ನಾವು ಅದನ್ನ ನಡೆಸಬಹುದು. ಹೈಯರ್ ಎಫಿಷಿಯನ್ಸಿ, ರಿಕವರ್ಸ್ ಮೋರ್ ದೆನ್ 95% ಆಫ್ ರೇರ್ ಅರ್ತ್ ಮಿನರಲ್ಸ್, ಮೇಕಿಂಗ್ ಇಟ್ ಮಚ್ ಮೋರ್ ಎಫೆಕ್ಟಿವ್ ದೆನ್ ಓಲ್ಡರ್ ಮೆಥಡ್ಸ್. ಈಗ ರೇರ್ ಅರ್ತ್ ಮೆಟಲ್ ಗಳಂತ ಹೇಳ್ತೀವಿ, ಆ ಮಿನರಲ್ ಗಳನ್ನ ಸುಮಾರು 95% ಹೆಚ್ಚು ಪರ್ಸೆಂಟ್ ಇದೇನ್ ಮಾಡುತ್ತೆ, ರಿಕವರ್ ಮಾಡುತ್ತೆ. ಹಾಗಾಗಿ ಹಳೆಯ ಮೆಥಡ್ಗಳಿಂದ ಇದು ಎಷ್ಟೋ ಪಾಲು ಉತ್ತಮವಾದಂಥದ್ದು. ಇನ್ನು ಎನ್ವೈರ್ಮೆಂಟಲಿ ಫ್ರೆಂಡ್ಲಿ, ಕಾಸಸ್ ಲೆಸ್ ಪೊಲ್ಯೂಷನ್ ಅಂಡ್ ಲೆಸ್ ಡ್ಯಾಮೇಜ್ ಟು ನೇಚರ್. ಏನೋ ಹಾಗಂದ್ರೆ ಇದರಿಂದ ಪರಿಸರಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗೋದಿಲ್ಲ. ಎನ್ವೈರ್ಮೆಂಟಲಿ ಫ್ರೆಂಡ್ಲಿ, ಪರಿಸರ ಸ್ನೇಹಿಯಾದ ಮೆಥಡ್ ಇದು. ವೈ ಇಸ್ ದಿಸ್ ಇಂಪಾರ್ಟೆಂಟ್? ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್ ಕ್ಯಾನ್ ಮೇಕ್ ರೇರ್ ಅರ್ತ್ ಮೈನಿಂಗ್ ಕ್ಲೀನರ್ ಅಂಡ್ ಮೋರ್ ಎಫಿಷಿಯಂಟ್. ಮೊದಲೇ ಹೇಳಿದಾಗೆ ಇದರಿಂದ ಕ್ಲೀನರ್ ಆಗಿ ಮತ್ತು ಹೆಚ್ಚು ದಕ್ಷತೆಯಿಂದ ರೇರ್ ಅರ್ತ್ ಮೈನಿಂಗ್ ಅನ್ನ ಮಾಡಬಹುದು. ಇಟ್ ಹೆಲ್ಪ್ಸ್ ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಚೈನಾ ಫಾರ್ ರೇರ್ ಅರ್ತ್ ಎಲಿಮೆಂಟ್ಸ್. ಹೀಗಾಗಿ ಒಂದು ವೇಳೆ ಇಂಥ ಮೆಥಡ್ಗಳಿಂದ ನಾವು ಚೀನಾ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬಹುದು. ದಿಸ್ ಮೆಥಡ್ ಇಸ್ ಬಿಗ್ ಸ್ಟೆಪ್ ಟುವರ್ಡ್ಸ್ ಸಸ್ಟೈನಬಲ್ ಮೈನಿಂಗ್ ಫಾರ್ ಫ್ಯೂಚರ್ ನೀಡ್ಸ್. ಸುಸ್ಥಿರವಾದ ಮೈನಿಂಗಿಗೆ ಇಂಥ ಮೆಥಡ್ಗಳು ಬಹಳ ಅದ್ಭುತವಾದಂಥ ದಾರಿ. ಹಾಗಾಗಿ ಯಾವುದು ಇದು ಮೆಥಡ್? ಎಲೆಕ್ಟ್ರೋಕೈನೆಟಿಕ್ ಮೈನಿಂಗ್, ನೆನ್ಪಿಟ್ಕೊಳ್ಳಿ. ಮುಂದಿನ ವಿಷಯ ಬ್ಲಡ್ ಮನಿ ಅಥವಾ ದಿಯಾ ಅಂತ ಕರೀತಾರೆ. ವಾಟ್ ಇಸ್ ಬ್ಲಡ್ ಮನಿ? ದಿಯಾ ಅಥವಾ ಬ್ಲಡ್ ಮನಿ ಅಂತಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಇಸ್ಲಾಮಿಕ್ ಶರಿಯಾ ಲಾ. ಇಟ್ ಅಲೋಸ್ ಅ ಕ್ರಿಮಿನಲ್ ಆರ್ ದರ್ ಫ್ಯಾಮಿಲಿ ಟು ಪೇ ಕಂಪನ್ಸೇಷನ್ ಟು ವಿಕ್ಟಿಮ್ಸ್ ಫ್ಯಾಮಿಲಿ. ಏನಾಗ್ತಾ ಇದೆ ಅಂತಂದ್ರೆ ಒಂದು ಕ್ರಿಮಿನಲ್ ಇದ್ದಾರೆ, ಇನ್ನೊಬ್ರು ವಿಕ್ಟಿಮ್ ಇದ್ದಾರೆ. ಅಂದ್ರೆ ಅಪರಾಧಿ ಮತ್ತೆ ವಿಕ್ಟಿಮ್ ಅಂತಂದ್ರೆ ಯಾವುದೋ ಒಂದು ಅಪರಾಧದ ಅವರ ಮೇಲೆ ಅಪರಾಧ, ಕೆಲವೊಂದು ದೌರ್ಜನ್ಯ ಒಳಗಾಗಿರುತ್ತಲ್ವಾ, ಆ ದೌರ್ಜನ್ಯ ಒಳಗಾಗಿರೋರಿಗೆ ವಿಕ್ಟಿಮ್ ಅಂತ ಕರೀತೇವೆ. ಅಪರಾಧ ಮಾಡಿದವರು ಕ್ರಿಮಿನಲ್ಗಳು ಮತ್ತೆ ವಿಕ್ಟಿಮ್ ಎರಡು ಪಾರ್ಟಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕ್ರಿಮಿನಲ್ ಆರ್ ದರ್ ಫ್ಯಾಮಿಲಿ, ಈ ಕ್ರಿಮಿನಲ್ ಫ್ಯಾಮಿಲಿಯವರು ಕಾಂಪನ್ಸೇಷನ್ ಅಂದ್ರೆ ಹಣವನ್ನು ಕೊಡೋದು. ಯಾರಿಗೆ? ವಿಕ್ಟಿಮ್ಸ್ ಫ್ಯಾಮಿಲಿ. ಈ ವಿಕ್ಟಿಮ್ಸ್ ಫ್ಯಾಮಿಲಿಗೆ ಹಣವನ್ನು ಕೊಡೋದ್ರ ಮೂಲಕ
ಅವರಿಗೆ ಪರಿಹಾರ ಒದಗಿಸಿದ ಹಾಗೆ ಒಂದು ಕೆಲಸವನ್ನ ಮಾಡೋದು. ಯೂಸ್ಡ್ ಇನ್ ಅನ್‌ಇಂಟೆನ್ಷನಲ್ ಕಿಲ್ಲಿಂಗ್ಸ್ ಅಂಡ್ ಕಲ್ಪೆಬಲ್ ಹೋಮಿಸೈಡ್. ಇಂಟೆನ್ಷನ್ ಇರ್ಲಿ ಅಥವಾ ಇಂಟೆನ್ಷನ್ ಇಲ್ಲದೆ ಇರ್ಲಿ, ಒಂದು ವೇಳೆಯಲ್ಲಿ ಅಪರಾಧ ಆಗಿದೆ ಅಂತಾದ್ರೆ ಅದೆಲ್ಲದರಲ್ಲೂ ಈ ಒಂದು ದಿಯಾ ಅಥವಾ ಬ್ಲಡ್ ಮನಿಯನ್ನ ಯೂಸ್ ಮಾಡ್ತಾರೆ. ಇದು ಪಾರ್ಟ್ ಆಫ್ ಇಸ್ಲಾಮಿಕ್ ಶರಿಯಾ ಲಾ. ಇಸ್ಲಾಮಿಕ್ ಶರಿಯಾ ಲಾದ ಒಂದು ಪಾರ್ಟ್ ಇದು. ಇನ್ ಮರ್ಡರ್ ಕೇಸಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇಫ್ ದ ವಿಕ್ಟಿಮ್ಸ್ ಫ್ಯಾಮಿಲಿ ಚೂಸಸ್ ನಾಟ್ ಟು ಸೀಕ್ ರೆಟ್ರಿಬ್ಯೂಷನ್. ಕೆಲವೊಂದು ಮರ್ಡರ್ ಕೇಸ್ಗಳಿರುತ್ತಲ್ವಾ, ಅದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ವಿಕ್ಟಿಮ್ಸ್ ಫ್ಯಾಮಿಲಿ ಯಾರ ಯಾರ ಮರ್ಡರ್ ಆಗಿರುತ್ತೆ ಅವರು, ಆ ಒಂದು ಫ್ಯಾಮಿಲಿಯವರು ನಮಗೆ ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅವ್ರು ನಮಗೆ ಹಣ ಕೊಟ್ರೆ ಸಾಕು ಅಂತ ಹೇಳಿದ್ರೆ ಈ ದಿಯಾ ಅಥವಾ ಬ್ಲಡ್ ಮನಿಯನ್ನ ಅವರಿಗೆ ಕೊಡಬಹುದು. ದ ಗೋಲ್ ಇಸ್ ಟು ಹೆಲ್ಪ್ ದಿ ವಿಕ್ಟಿಮ್ ಫ್ಯಾಮಿಲಿ ಫೈನಾನ್ಷಿಯಲಿ, ನಾಟ್ ಪುಟ್ ಅ ಪ್ರೈಸ್ ಆನ್ ಲೈಫ್. ಅಂದ್ರೆ ಇದರ ಅರ್ಥ ಏನು, ಆ ಜೀವಕ್ಕೆ ಬೆಲೆ ಸೇರ್ತಾ ಇದೀವಿ ಅಂತಲ್ಲ. ಅಂದ್ರೆ ಆ ಜೀವದ ಒಂದು ಯಾರೊಬ್ರು ತೀರ್ಕೊಂಡಿದ್ದಾರೆ ಅಂತಂದ್ರೆ ಅವರ ಬೆಲೆ ಇಷ್ಟೇ ಅಂತ ಹೇಳ್ತಾ ಇಲ್ಲ, ಆದ್ರೆ ಆ ಒಂದು ಫ್ಯಾಮಿಲಿ ಇರುತ್ತಲ್ವಾ, ವಿಕ್ಟಿಮ್ಸ್ ಫ್ಯಾಮಿಲಿ, ಒಬ್ಬರಿಗೆ ಸ್ವಲ್ಪ ಆದ್ರೂ ಇದರಿಂದ ಹೆಲ್ಪ್ ಆಗ್ಲಿ ಅಂತ ಇದರ ಉದ್ದೇಶ. ಹೌ ಇಸ್ ಇಟ್ ಅಪ್ಲೈಡ್ ಟುಡೇ? ಹೇಗೆ ಅಪ್ಲೈ ಆಗುತ್ತೆ ಅಂತಂದ್ರೆ, ಪ್ರಾಕ್ಟಿಸ್ಡ್ ಇನ್ ಇಸ್ಲಾಮಿಕ್ ಕಂಟ್ರೀಸ್ ಲೈಕ್ ಸೌದಿ ಅರೇಬಿಯಾ, UAE ಅಂಡ್ ಯೆಮೆನ್. ಯಾವ್ಯಾವ ದೇಶಗಳಲ್ಲಿ ಇದು ಪ್ರಾಕ್ಟೀಸ್ ಮಾಡ್ತಾರೆ ಅಂತಂದ್ರೆ ಸೌದಿ ಅರೇಬಿಯಾ, UAE ಅಂಡ್ ಯೆಮೆನ್. ಫ್ಯಾಕ್ಟರ್ಸ್ ಲೈಕ್ ಜೆಂಡರ್, ರಿಲಿಜನ್ ಅಂಡ್ ನ್ಯಾಷನಾಲಿಟಿ ಆಫ್ ದ ವಿಕ್ಟಿಮ್ ಅಫೆಕ್ಟ್ ದಿ ಅಮೌಂಟ್. ಯಾವ ಫ್ಯಾಕ್ಟರ್ಗಳು, ಒಂದು ವಿಕ್ಟಿಮ್ ಅಂತಂದ್ರೆ ದೌರ್ಜನ್ಯಕ್ಕೆ ಒಳಗಾಗಿರೋರು, ಅವರ ಲಿಂಗ ಯಾವುದು, ಜೆಂಡರ್ ಮೇಲ್ ಫಿಮೇಲ್, ಅಥವಾ ರಿಲಿಜನ್ ಯಾವ ಧರ್ಮಕ್ಕೆ ಸೇರಿದವರು, ಅಥವಾ ಯಾವ ದೇಶಕ್ಕೆ ಸೇರಿದವರು, ಇದೆಲ್ಲದರ ಮೇಲೆ ಎಷ್ಟು ಅಮೌಂಟ್ ಅವರಿಗೆ ಕೊಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಎಕ್ಸಾಂಪಲ್, ಸೌದಿ ಅರೇಬಿಯಾ ಮ್ಯಾಂಡೇಟ್ಸ್ ಬ್ಲಡ್ ಮನಿ ಫಾರ್ ರೋಡ್ ಆಕ್ಸಿಡೆಂಟ್ ಡೆತ್ಸ್ ಅಲಾಂಗ್ ಸೈಡ್ ಜೈಲ್ ಟೈಮ್. ಸೌದಿ ಅರೇಬಿಯಾದಲ್ಲಿ ಏನ್ ಮಾಡಿದ್ದಾರೆ, ರೋಡ್ ಆಕ್ಸಿಡೆಂಟ್ ಡೆತ್ಸ್ ಅಲ್ಲಿ ಯಾರಾದ್ರೂ ತೀರ್ಕೊಂಡಿದ್ರೆ ಅವರಿಗೆ ಬ್ಲಡ್ ಮನಿಯನ್ನ ಕೊಡಬೇಕು. ಯಾವ್ದಾದ್ರು ಆಕ್ಸಿಡೆಂಟ್ ಮಾಡಿದವರು ಅಥವಾ ಯಾರಿಂದಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಅವರು, ಮತ್ತೆ ಅದರ ಜೊತೆ ಜೈಲು ಶಿಕ್ಷೆಯನ್ನು ಸಹ ವಿಧಿಸ್ತಾರೆ. ಇವನ್ ಇಫ್ ಬ್ಲಡ್ ಮನಿ ಇಸ್ ಪೇಡ್, ಸ್ಟೇಟ್ ಕ್ಯಾನ್ ಸ್ಟಿಲ್ ಪನಿಷ್ ದ ಅಫೆಂಡರ್. ಒಂದು ವೇಳೆ ನಾನು ಅವರಿಗೆ ಹಣ ಕೊಟ್ಟಿದ್ದೀನಿ ಅಂತ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ಟೇಟ್ ಕ್ಯಾನ್ ಸ್ಟಿಲ್ ಪನಿಷ್, ಅಂದ್ರೆ ಆ ಸರ್ಕಾರ ಮತ್ತೆ ಅವರಿಗೆ ಬೇರೆ ಶಿಕ್ಷೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ವಾಟ್ ಇಸ್ ಇಂಡಿಯಾ ಸ್ಟ್ಯಾಂಡ್? ಹಾಗಾದ್ರೆ ಭಾರತ ಏನ್ ಹೇಳುತ್ತೆ ಇದ್ರ ಬಗ್ಗೆ? ಬ್ಲಡ್ ಮನಿ ಇಸ್ ನಾಟ್ ಪಾರ್ಟ್ ಆಫ್ ದ ಇಂಡಿಯನ್ ಲಾ. ಭಾರತದ ಕಾನೂನಿನಲ್ಲಿ ಬ್ಲಡ್ ಮನಿಗೆ ಯಾವುದೇ ಅವಕಾಶ ಇಲ್ಲ. ಹವೆವರ್ ಇಂಡಿಯಾ ಹ್ಯಾಸ್ ಪ್ಲೀ ಬಾರ್ಗೇನಿಂಗ್. ಪ್ಲೀ ಬಾರ್ಗೇನಿಂಗ್ ಅಂತಂದ್ರೆ, ಈಗ ಅಪರಾಧಿ ಇರ್ತಾನಲ್ವಾ, ಯಾರೊಬ್ರು ಯಾವುದೋ ಒಂದು ಕೃತ್ಯವನ್ನ ಎಸಗಿರ್ತಾರೆ, ಅವರನ್ನ ಅಪರಾಧಿ ಅಂತ ಕರಿತೇವೆ. ಅವರು ಒಂದು ವೇಳೆ ಮೊದಲೇ ತಪ್ಪನ್ನ ಒಪ್ಕೊಂಡ್ಬಿಟ್ರೆ, ನಾನು ಈ ಅಪರಾಧವನ್ನ ಮಾಡಿದ್ದೇನೆ, ಸರೆಂಡರ್ ಆಗ್ತೇನೆ ಅಂತ ಹೇಳಿದ್ರೆ, ಇಟ್ ಅಲೋಸ್ ಅನ್ ಅಕ್ಯೂಸ್ಡ್ ಪರ್ಸನ್ ಟು ನೆಗೋಷಿಯೇಟ್ ಲೆಸರ್ ಪನಿಷ್ಮೆಂಟ್. ಅವರು ತಪ್ಪನ್ನ ಒಪ್ಕೊಂಡ್ರೆ ಅವರಿಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಬೈ ಪ್ಲೀಡಿಂಗ್ ಗಿಲ್ಟಿ. ಅಂದ್ರೆ ನಾನು ಅಪರಾಧ ಮಾಡಿದ್ದೇನೆ ಅಂತ ಒಪ್ಕೊಂಡ್ಬಿಟ್ರೆ ಶಿಕ್ಷೆಯ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾರೆ. ಪ್ಲೀ ಬಾರ್ಗೇನಿಂಗ್ ಇಸ್ ಡಿಫರೆಂಟ್ ಬಿಕಾಸ್ ಇಟ್ ಅಪ್ಲೈಸ್ ಓನ್ಲಿ ಟು ಮೈನರ್ ಕ್ರೈಮ್ಸ್ ಪನಿಷಬಲ್ ಬೈ ಲೆಸ್ ದೆನ್ 7 years ಆಫ್ ಇಂಪ್ರಿಸನ್ಮೆಂಟ್. ಇಲ್ಲೇನು ಪ್ಲೀ ಬಾರ್ಗೇನಿಂಗ್ ಡಿಫರೆಂಟ್. ಈ ಪ್ಲೀ ಬಾರ್ಗೇನ್ ಮಾಡೋದಿದೆಯಲ್ವಾ ಭಾರತದಲ್ಲಿ ಯೂಸ್ ಮಾಡ್ತಾ ಇರೋದು, ಇದು ಸ್ವಲ್ಪ ಡಿಫರೆಂಟ್. ಆ ದಿಯಾಗಿಂತ, ಬ್ಲಡ್ ಮನಿಗಿಂತ ಡಿಫರೆಂಟ್. ಹೇಗಂತಂದ್ರೆ, ಓನ್ಲಿ ಟು ಮೈನರ್ ಕ್ರೈಮ್ಸ್ ಪನಿಷಬಲ್ ಬೈ ಲೆಸ್ ದೆನ್ 7 years ಆಫ್ ಇಂಪ್ರಿಸನ್ಮೆಂಟ್. ಈ ಕೆಲವೊಂದು ಅಪರಾಧಗಳಿಗೆ ಸುಮಾರು 7 ವರ್ಷಗಳ ಜೈಲು ಶಿಕ್ಷೆ ಅಂತ ಇರುತ್ತೆ. ಅಂತಹ ಶಿಕ್ಷೆ ಅಥವಾ ಅದಕ್ಕಿಂತ ಕಡಿಮೆ ಶಿಕ್ಷೆ ವಿಧಿಸಬಹುದಂತ ಅಪರಾಧಗಳಿಗೆ ಮಾತ್ರ ಈ ಪ್ಲೀ ಬಾರ್ಗೇನಿಂಗ್ ಅನ್ನ ಅಪ್ಲೈ ಮಾಡಬಹುದು. ನಾಟ್ ಅಲೌಡ್ ಫಾರ್ ಸೀರಿಯಸ್ ಕ್ರೈಮ್ಸ್ ಲೈಕ್ ಮರ್ಡರ್, ರೇಪ್ ಆರ್ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಅಂಡ್ ಚಿಲ್ಡ್ರನ್. ನಾನು ಅಪರಾಧ ಒಪ್ಕೊಂಡ್ಬಿಡ್ತೇನೆ ಅಂತ ಮರ್ಡರ್, ರೇಪ್ ಅಥವಾ ವಿಮೆನ್, ಚಿಲ್ಡ್ರನ್ ಕ್ರೈಮ್ ಮಾಡಿದವರಿಗೂ ಸಹ ಶಿಕ್ಷೆಯ ಪ್ರಮಾಣದಲ್ಲಿ ಯಾವುದೇ ಕಡಿಮೆ ಆಗೋದಿಲ್ಲ. ಅವರು ಆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ದ ಅಕ್ಯೂಸ್ಡ್ ಮಸ್ಟ್ ವಾಲಂಟರಿಲಿ ಅಕ್ಸೆಪ್ಟ್ ಗಿಲ್ಟ್ ವಿತೌಟ್ ಕೋಯರ್ಷನ್. ಅಂತಂದ್ರೆ ಅವರು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ವಿಕ್ಟಿಮ್ಸ್ ಮೇ ರಿಸೀವ್ ಕಾಂಪೆನ್ಸೇಷನ್ ಸಿಮಿಲರ್ ಟು ಬ್ಲಡ್ ಮನಿ. ಆಗ ಕೆಲವೊಂದು ವಿಕ್ಟಿಮ್ಗಳಿಗೆ, ಅದರಿಂದ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರಲ್ವಾ, ಅವರಿಗೆ ಬ್ಲಡ್ ಮನಿ ತರಹದ ಕೆಲವೊಂದು ಕಾಂಪೆನ್ಸೇಷನ್ ಸಿಗಬಹುದು. ಇದು ಭಾರತದ ಕಾನೂನಿನಲ್ಲಿ ಬ್ಲಡ್ ಮನಿ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇನ್ನು ಮುಂದಿನ ಅಂಶ, ಮಡ್ ವಾಲ್ಕೆನೋ ಎರಪ್ಷನ್ ಇನ್ ದ ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಿಯಲ್ಲಿ ಒಂದು ಮಡ್ ವಾಲ್ಕೆನೋ ಎರಪ್ಟ್ ಆಗಿದೆ. In early 2023, mud volcano erupted, creating a temporary ghost island which eroded away by the end of 2024. ಸುಮಾರು 2023ರ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಡ್ ವಾಲ್ಕೆನೋ ಎರಪ್ಟ್ ಆಗಿತ್ತು. ಇದು ಒಂದು ಮಡ್ ವಾಲ್ಕೆನೋ ಎಕ್ಸಾಂಪಲ್ ಅಷ್ಟೇ. ಆ ಒಂದು ನಿಜವಾದ ಈ ಕ್ಯಾಸ್ಪಿಯನ್ ಸೀದಲ್ಲಿ ಆಗಿರುವಂತಹ ಇಮೇಜ್ ಅಲ್ಲ ಇದು. ಜಸ್ಟ್ ನಿಮಗೆ ಇಮ್ಯಾಜಿನೇಷನ್ ಬರ್ಲಿ ಅಂತ ಕೊಟ್ಟಿದ್ದು. ಮಡ್ ವಾಲ್ಕೆನೋ ಹೇಗಿರುತ್ತೆ ಅಂತಂದ್ರೆ, ಅಂದ್ರೆ ಮಡ್ ಎರಪ್ಟ್ ಆಗ್ತಾ ಇರುತ್ತೆ ವಾಲ್ಕೆನೋಗಳಿಂದ. ಇದು 2023ರ ಹೊತ್ತಿಗೆ ಸ್ಟಾರ್ಟ್ ಆಗಿದ್ದು, ಸುಮಾರು 2024ರ ಎಂಡ್ ಅಲ್ಲಿ ಅದು ಕಡಿಮೆ ಆಗಿದೆ ಅಂತ ಒಂದು ಘೋಸ್ಟ್ ಐಲ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿತ್ತು. ಹಾಗಾದ್ರೆ ವಾಟ್ ಇಸ್ ಮಡ್ ವಾಲ್ಕೆನೋ? ಸ್ಮಾಲ್ ಕೋನ್ ಮೇಡ್ ಆಫ್ ಮಡ್ ಅಂಡ್ ಕ್ಲೇ. ಈ ಮಣ್ಣು ಮತ್ತೆ ಬೇರೆ ಬೇರೆ ಕ್ಲೇಗಳ ಪಾರ್ಟಿಕಲ್ ಇರುತ್ತಲ್ವಾ, ಅದರಿಂದ ಒಂದು ಕೋನ್ ತರ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. ಯೂಶುವಲಿ ನಾಟ್ ವೆರಿ ಟಾಲ್, ಬಹಳ ಎತ್ತರ ಇರೋದಿಲ್ಲ. ಕ್ರಿಯೇಟರ್ಸ್ ಎರಪ್ಟ್ ಮಡ್ ಒಕೇಶನಲಿ ಕಂಟಿನ್ಯೂಸ್ಲಿ ರೀಬಿಲ್ಡಿಂಗ್ ದ ಕೋನ್. ಕ್ರಿಯೇಟರ್ಗಳಿರುತ್ತಲ್ವಾ, ಜ್ವಾಲಾಮುಖಿಗೆ ಅಥವಾ ಯಾವ್ದಾದ್ರು ಒಂದು ವಾಲ್ಕೆನೋಗಳ ಬಾಯಿ ಅಂತ ಹೇಳ್ಬಹುದು, ಇಲ್ಲಿಂದ ಹೊರಡುತ್ತೆ ಲಾವಾ ಅಥವಾ ಮಡ್.
ಇದೇನ್ ಮಾಡುತ್ತೆ, ಆಗಾಗ ಒಕೇಶನಲಿ ಮಡ್ ಎರಪ್ಟ್ ಆಗ್ತಾ ಇರುತ್ತೆ. ಕ್ಯಾನ್ ಫಾರ್ಮ್ ಡ್ಯೂ ಟು, ಯಾಕೆ ಫಾರ್ಮ್ ಆಗುತ್ತೆ ಅಂತಂದ್ರೆ ಹಾಟ್ ಸ್ಪ್ರಿಂಗ್ ಆಕ್ಟಿವಿಟಿ, ಬಾಯ್ಲಿಂಗ್ ಮಡ್ ಕ್ರಿಯೇಟೆಡ್ ಬೈ ಗ್ಯಾಸ್, ವಾಟರ್ ಅಂಡ್ ರಾಕ್ ರಿಯಾಕ್ಷನ್. ಒಳಗಡೆ ಹಾಟ್ ಸ್ಪ್ರಿಂಗ್ ಇದ್ರೆ ಅದು ಗ್ಯಾಸ್, ವಾಟರ್ ಮತ್ತೆ ಬೇರೆ ಬೇರೆ ರಾಕ್, ಕಲ್ಲು ಇದೆಲ್ಲ ಒಟ್ಟಾಗಿ ರಿಯಾಕ್ಟ್ ಆಗಿ ಮಡ್ ಫಾರ್ಮೇಶನ್ ಆಗುತ್ತೆ. ಅದು ಆಮೇಲೆ ಹೊರಗೆ ಬರುತ್ತೆ. ಆಯಿಲ್ ಫೀಲ್ಡ್ ರೀಜನ್ಸ್, ಮೀಥೇನ್ ಅಂಡ್ ಹೈಡ್ರೋಕಾರ್ಬನ್ಸ್ ಫೋರ್ಸ್ ಮಡ್ ಟು ದಿ ಸರ್ಫೇಸ್. ಕೆಲವೊಂದು ಆಯಿಲ್ ಫೀಲ್ಡ್ ರೀಜನ್ ಗಳಲ್ಲಿ ಮೀಥೇನ್ ಮತ್ತೆ ಹೈಡ್ರೋಕಾರ್ಬನ್ ಎರಡು ಒಟ್ಟಿಗೆ ಸೇರಿ ಮಡ್ ಅನ್ನ ಹೊರಗೆ ತಳ್ಳಲಿಕ್ಕೆ ಫೋರ್ಸ್ ಮಾಡುತ್ತವೆ. ದ ಮಡ್ ಇಸ್ ಆಫನ್ ಹಾಟ್ ಅಂಡ್ ಮೇ ಪ್ರೊಡ್ಯೂಸ್ ಸ್ಟೀಮ್ ಅಂಡ್ ಕ್ಲೌಡ್ಸ್. ಕೆಲವೊಂದು ಸಾರಿ ಇದು ಬಹಳ ಬಿಸಿಯಾಗಿರುತ್ತೆ, ಅದರಿಂದ ಹೊಗೆ ಅಥವಾ ಸ್ಟೀಮ್ ಅಥವಾ ಕೆಲವೊಂದು ಕ್ಲೌಡ್ಗಳು ಸಹ ಫಾರ್ಮ್ ಆಗಬಹುದು. ಸ್ಟೀಮ್ ಕ್ಲೌಡ್ಗಳು ಸಹ ಫಾರ್ಮ್ ಆಗುತ್ತೆ. ಹೌ ಆರ್ ಮಡ್ ವಾಲ್ಕೆನೋಸ್ ಡಿಫರೆಂಟ್ ಫ್ರಮ್ ರಿಯಲ್ ವಾಲ್ಕೆನೋಸ್? ರಿಯಲ್ ವಾಲ್ಕೆನೋಗಳಿಗಿಂತ, ಬೇರೆ ಜ್ವಾಲಾಮುಖಿ ಅಂತ ಕರೀತೀವಲ್ವಾ ಅದಕ್ಕಿಂತ ಮಡ್ ವಾಲ್ಕೆನೋಗಳು ಹೇಗೆ ಡಿಫರೆಂಟ್ ಅಂತಂದ್ರೆ, ದೇ ಡೋಂಟ್ ಎರಪ್ಟ್ ಲಾವಾ, ಓನ್ಲಿ ವಾರ್ಮ್ ಮಡ್. ಅಲ್ಲಿ ಲಾವಾ ಬರ್ತಾ ಇತ್ತು, ಒಂದು ವಾಲ್ಕೆನೋದಿಂದ ಲಾವಾ ಹೊರಗೆ ಬರ್ತಾ ಇತ್ತು. ಇಲ್ಲಿ ಮಡ್ ಅಂದ್ರೆ ಮಣ್ಣಿನ ಕಣ ಅಥವಾ ಒಂದು ಮಡ್ ನಂತಹ ಸ್ಟ್ರಕ್ಚರ್ಗಳು ಹೊರಗೆ ಬರ್ತಾ ಇರುತ್ತವೆ. ಯೂಶುವಲಿ ನಾಟ್ ಡೇಂಜರಸ್, ಇದರಿಂದ ಬಹಳ ಡೇಂಜರಸ್ ಅಲ್ಲ ಇದು. ಬಟ್ ಲಾರ್ಜ್ ಎರಪ್ಷನ್ ಕ್ಯಾನ್ ಫ್ಲಡ್ ಲ್ಯಾಂಡ್. ದೊಡ್ಡ ಪ್ರಮಾಣದಲ್ಲಿ ಈ ಮಡ್ ವಾಲ್ಕೆನೋ ಎದುರಾದ್ರೆ ಅದರಿಂದ ಈ ಫ್ಲಡ್ ಲ್ಯಾಂಡ್ ಅಂತಂದ್ರೆ ಒಂಥರ ಪ್ರವಾಹದ ಪರಿಸ್ಥಿತಿ ಎದುರಾಗಬಹುದು. ಡಿಸ್ಪ್ಲೇಸ್ ಪೀಪಲ್, ಜನರು ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಆಗಬೇಕಾದ ಪರಿಸ್ಥಿತಿ ಬರಬಹುದು. ಅಂಡ್ ಡಿಸ್ಟ್ರಾಯ್ ಇನ್ಫ್ರಾಸ್ಟ್ರಕ್ಚರ್, ಆ ಪ್ರದೇಶದ ಮೂಲ ಸೌಕರ್ಯಗಳು ನಾಶವಾಗಬಹುದು. ಹಾಗಾದ್ರೆ ವೇರ್ ಆರ್ ಮಡ್ ವಾಲ್ಕೆನೋಸ್ ಫೌಂಡ್? ಎಲ್ಲೆಲ್ಲಿ ಇಂತಹ ಮಡ್ ವಾಲ್ಕೆನೋಗಳು ಕಾಣಿಸ್ಕೊಳ್ಳುತ್ತವೆ ಅಂತಂದ್ರೆ ಉಕ್ರೇನ್, ಇಟಲಿ, ರೊಮ್ಯಾನಿಯಾ, ಅಜರ್ಬೈಜಾನ್, ಇರಾನ್, ಪಾಕಿಸ್ತಾನ್, ಇಂಡೋನೇಷ್ಯಾ, ಚೀನಾ. ಯುರೋಪ್ ಮತ್ತು ಏಷ್ಯಾದಲ್ಲಿ ಈ ಎಲ್ಲಾ ಪ್ರದೇಶಗಳಲ್ಲಿ ಮಡ್ ವಾಲ್ಕೆನೋಗಳು ಕಂಡುಬರುತ್ತವೆ. ನಾರ್ತ್ ಮತ್ತು ಸೌತ್ ಅಮೆರಿಕಾದಲ್ಲಿ ಅಲಾಸ್ಕಾ, ಕ್ಯಾಲಿಫೋರ್ನಿಯಾ, ಟ್ರಿನಿಡಾಡ್, ವೆನಿಜುವೆಲಾ, ಕೊಲಂಬಿಯಾ. ಟೋಟಲ್ ಎಷ್ಟು ಐಡೆಂಟಿಫೈ ಆಗಿದೆ ಈ ತರದ್ದು? ಅಬೌಟ್ 1000 ವರ್ಲ್ಡ್ ವೈಡ್. ಇಡೀ ಜಾಗತಿಕವಾಗಿ ಸುಮಾರು 1000ದಷ್ಟು ಇಂತಹ ಮಡ್ ವಾಲ್ಕೆನೋಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಇನ್ನು ಕ್ಯಾಸ್ಪಿಯನ್ ಸೀದಲ್ಲಿ ಇದು ಕಂಡು ಬಂದಿದೆ ಅಂತ ನಾವು ಹೇಳಿದ್ವಲ್ವಾ, ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಕ್ಯಾಸ್ಪಿಯನ್ ಸಿ, ಮಡ್ ವಾಲ್ಕೆನೋ ಎರಪ್ಷನ್ ಇದೆ ಕ್ಯಾಸ್ಪಿಯನ್ ಸಿ ಅನ್ನೋದು ಮುಖ್ಯವಾದ ಪಾಯಿಂಟ್. ಹಾಗಾಗಿ ಕ್ಯಾಸ್ಪಿಯನ್ ಸಿ ಬಾರ್ಡರ್ ಯಾವ್ದು ಅನ್ನೋದನ್ನ ಇನ್ನೊಂದ್ಸಾರಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕಜಕಿಸ್ತಾನ್, ಇಲ್ಲಿ ತುರ್ಕಮೆನಿಸ್ತಾನ್ ಇದೆ, ನೆಕ್ಸ್ಟ್ ಇರಾನ್, ಅಜರ್ಬೈಜಾನ್, ರಷ್ಯಾ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೆಲವೊಂದ್ ಸಾರಿ UPSC ಯಲ್ಲಿ ಇಂತಹ ಕ್ಯಾಸ್ಪಿಯನ್ ಸಿ ಬಾರ್ಡರ್ ಕಂಟ್ರಿಗಳನ್ನ ಕೇಳ್ತಾರೆ. ಯಾವ್ದಾದ್ರು ಬಿಟ್ಟು ಹೋಗಿದ್ರೆ ಇನ್ನೊಂದ್ಸಾರಿ ನೋಟ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನಿಂದ ಏನ್ ಮಾಡ್ತಾ ಇವಿ, ಹೊಸದಾದ ಒಂದು ಪ್ರಯತ್ನ. ಮುಖ್ಯವಾಗಿ ಕಳೆದ 10 ವರ್ಷಗಳಲ್ಲಿ PYQ ಕೇಳ್ತಾ ಇದ್ದಾರಲ್ವಾ, ಆ PYQ ಮೇಲೆ ನಾವು ಒಂದು ಮ್ಯಾರಥಾನ್ ಅನ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ 10 ಇಯರ್ಸ್ ಥೀಮ್ ಬೇಸ್ಡ್ PYQ. ಮುಖ್ಯವಾಗಿ ನಾವು ರ್ಯಾಂಡಮ್ ಆಗಿ ಎಷ್ಟು ದಿನ ಚೂಸ್ ಮಾಡ್ತಾ ಇದ್ವಿ ಯಾವ್ದು PYQ ಅನ್ನ. ಹಾಗೆ ಮಾಡೋದಕ್ಕಿಂತ ಒಂದು ಆರ್ಗನೈಸ್ಡ್ ವೇದಲ್ಲಿ ಹೋದ್ರೆ ತುಂಬಾ ಉಪಯೋಗ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಮತ್ತೆ ಯಾವುದೇ ಟಾಪರ್ ನೀವು ನೋಡಿದ್ರು ಸಹ ಅವ್ರು ಏನ್ ಹೇಳ್ತಾರೆ, ಫಸ್ಟ್ ಸ್ಟ್ಯಾಟಿಕ್ ಮತ್ತೆ PYQ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. PYQ ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಪ್ರತಿ PYQ ಅಷ್ಟೇ ಇಂಪಾರ್ಟೆಂಟ್. ಅದರ ಥೀಮ್ ಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಂತ ಎಲ್ಲಾ ಟಾಪರ್ಗಳು ಹೇಳ್ತಾನೆ ಇದ್ದಾರೆ. ಆದ್ರೂ ಸಹ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಹೀಗೆ ಆಗ್ಬಾರ್ದು ಅಂತ ಇವತ್ತಿನಿಂದ ಒಂದು ವಿಷಯ ಮತ್ತೆ ಅದರ ಕೆಲವೊಂದು ಥೀಮ್ ನ ಮೇಲೆ, ಥೀಮ್ ಬೇಸ್ಡ್ ಆಗಿ ಹೋಗ್ತಾ ಇದ್ದೀವಿ. ಅಂದ್ರೆ ಆ ಥೀಮ್ ನ ಮೇಲೆ ಕಳೆದ 10 ವರ್ಷಗಳಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ರು ಪ್ರಿಲಿಮ್ಸ್ ಅಲ್ಲಿ ಅನ್ನೋದನ್ನ ಡಿಸ್ಕಸ್ ಮಾಡ್ತೇವೆ. ಇವತ್ತು ಪ್ರಶ್ನೆಗಳನ್ನ ಕೊಟ್ರೆ ನಾಳೆ ಅದರ ಉತ್ತರಗಳನ್ನ ಡಿಸ್ಕಸ್ ಮಾಡ್ತೇವೆ. ನೀವು ಇವತ್ತು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಬೇಕು. ನಾಳೆ ಅದರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಡ್ ಡಿಸ್ಕಷನ್ ಇರುತ್ತೆ. ಹೇಗೆ ಆ ಪ್ರಶ್ನೆ ಬಂತು ಮತ್ತೆ ಯಾವ ಒಂದು ಕಾರಣಕ್ಕೋಸ್ಕರ ಅದನ್ನ ಕೇಳಿದ್ರು, ಟ್ರೆಂಡ್ ಹೇಗಿದೆ, ಪ್ರತಿಯೊಂದನ್ನು ಸಹ ಅನಾಲಿಸಿಸ್ ಮಾಡ್ತೇವೆ. ದಯವಿಟ್ಟು ಇದನ್ನ ತಪ್ಪಿಸ್ಕೊಳ್ಬೇಡಿ, ಪ್ರತಿದಿನ ನೋಡಿ. ಅಂದ್ರೆ ನಾವು ಇದನ್ನ ಪ್ರತಿದಿನ ಒಂದು 5 ರಿಂದ 10 ಕ್ವಶನ್ ಸಾಲ್ವ್ ಮಾಡಿದ್ರು ಸಹ ಪ್ರಿಲಿಮ್ಸ್ ಬರೋ ಹೊತ್ತಿಗೆ ನಮ್ಮ ಎಲ್ಲಾ ಕ್ವಶನ್ಗಳು ಆಲ್ಮೋಸ್ಟ್ ಕವರ್ ಆಗಿರುತ್ತೆ. ಮೇನ್ ಆಗಿ ಪಾಲಿಟಿ, ಎಕನಾಮಿಕ್ಸ್ ಮತ್ತೆ ಮೇನ್ ಸಬ್ಜೆಕ್ಟ್ ಇರುತ್ತಲ್ವಾ, ಎಲ್ಲಾ ಸಬ್ಜೆಕ್ಟ್ ಗಳನ್ನ ನಾವು ಕವರ್ ಮಾಡಿರ್ತೇವೆ. ಪ್ರತಿದಿನ ಕೇಳಿ, ಪ್ರತಿದಿನ ಬೇಕಿದ್ರೆ ಇದಕ್ಕೆ ನೋಟ್ ಮಾಡ್ಕೊಳ್ಳಿ. ಇನ್ನು ನಾಳಿನ ಸ್ವಲ್ಪ ಹೆಚ್ಚು ಲೆಂತ್ ಇರಬಹುದು, ವಿಡಿಯೋ ಲೆಂತ್. ಮೊದಲಿನ ಕೆಲವು ಕಾನ್ಸೆಪ್ಟ್ ಗಳನ್ನ ನೋಡ್ಬೇಕಾದ್ರೆ ವಿಡಿಯೋ ಸ್ಪೀಡ್ ಅನ್ನ 2x ಇಟ್ಕೊಳ್ಳಿ ಬೇಕಿದ್ರೆ. ಮತ್ತೆ ಈ PYQ ಡಿಸ್ಕಷನ್ ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ. ಇದರ ನೋಟ್ಸ್ ಅನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೇವೆ. ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ ಬೇಕಾದ್ರೆ ರಿವೈಸ್ ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಇದನ್ನ ವಿಡಿಯೋ ನೋಡ್ಬೇಕಾದ್ರೆ ವಾಕ್ ಮಾಡೋದ್ರ ಮೂಲಕ ಅಥವಾ ಬೇರೆ ಯಾವ್ದೋ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರ ಮೂಲಕ ನೀವು ಕೇಳಬಹುದು ಮೊದಲಿನ ವಿಷಯಗಳನ್ನ. ಹಾಗಾಗಿ ನಿಮಗೆ ಯಾವಾಗ ಅದು ತಲೆಗೆ ಹೋಗ್ತಾ ಇರುತ್ತೋ, ಎಲ್ಲೋ ಕೇಳಿದೀನಿ ಅಂತಾದ್ರೂ ನೆನಪಿರುತ್ತೆ. ಮತ್ತೆ ಕೆಲವೊಂದು ಕ್ವಶನ್ಗಳು ಬಂದಾಗ ಆಟೋಮೆಟಿಕ್ಲಿ ಅದು ನೆನಪಾಗುತ್ತೆ. ಇನ್ನು PYQ ವಿಷಯ ಬಂದಾಗ ಮಾತ್ರ ಸರಿಯಾಗಿ ಗೊತ್ತಿಲ್ಲದೆ ಇರೋದನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಹಾಗಾಗಿ ಇವತ್ತು ಮೊದಲು ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇದರ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕ್ವಶನ್ಗಳು ಬಂದಿತ್ತು ಅಂತ ನೋಡ್ತಾ ಹೋಗೋಣ. ಉತ್ತರಗಳನ್ನ ಗೊತ್ತಿದ್ರೆ ಕಮೆಂಟ್ ಮಾಡಿ.
ಫಸ್ಟ್ ಒನ್ ಇವತ್ತು ನಾನು ಜಸ್ಟ್ ಕ್ವಶನ್ ಅನ್ನ ಓದ್ತಾ ಹೋಗ್ತೇನೆ, ಯಾವುದೇ ವಿಷಯವನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಜಸ್ಟ್ ಕ್ವಶನ್ ನ ಓದ್ತಾ ಹೋಗ್ತೇನೆ, ನೀವು ಸಹ ಓದ್ಕೊಳ್ಳಿ ಅಷ್ಟೇ. ಅನಲೈಸ್ ಮಾಡಿ ಯಾಕೆ ಕ್ವಶನ್ ಕೇಳಿರಬಹುದು ಮತ್ತೆ ಉತ್ತರ ಏನಿರಬಹುದು ಅಂತ ಅನಲೈಸ್ ಮಾಡಿ. ನಾಳೆ ಕರೆಕ್ಟ್ ಆಗಿ ಪ್ರತಿಯೊಂದು ವರ್ಡ್ ಏನೇನು ಪ್ರತಿಯೊಂದು ಸಹ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಜಸ್ಟ್ ಕ್ವಶನ್ ಅನ್ನ ಓದ್ತೇನೆ. ಮೊದಲನೇ ಕ್ವಶನ್, ಅ ಡಿಕ್ರೀಸ್ ಇನ್ ಟ್ಯಾಕ್ಸ್ ಟು GDP ರೇಷಿಯೋ ಆಫ್ ಎ ಕಂಟ್ರಿ ಇಂಡಿಕೇಟ್ಸ್ ವಿಚ್ ಆಫ್ ದ ಫಾಲೋವಿಂಗ್? ಫಸ್ಟ್ ಒನ್, ಸ್ಲೋಯಿಂಗ್ ಎಕನಾಮಿಕ್ ಗ್ರೋತ್ ರೇಟ್. Second one, less equitable distribution of national income. Select the correct answer using code given below. One only, two only, both one and two, neither one nor two. Question ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಮುಂದಿನ ಕ್ವಶನ್, with reference to Indian economy, consider the following statements. The rate of growth of real gross domestic product has steadily increased in the last decade. The gross domestic product at market prices in rupees has steadily increased in the last decade. ಕಳೆದ 10 ವರ್ಷಗಳಲ್ಲಿ ಹೇಗೆ ಸ್ಟಡಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆಯಾ ಡಿಕ್ರೀಸ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕ್ವಶನ್ ಇದು. ಆಪ್ಷನ್ ಒನ್ ಓನ್ಲಿ, ಟೂ ಓನ್ಲಿ, ಬೋತ್ ಒನ್ ಅಂಡ್ ಟೂ, ನೈದರ್ ಒನ್ ನಾರ್ ಟೂ. ಇದೆಲ್ಲ ಯಾವಾಗ ಕೇಳಿದ್ದು? 2015ರಲ್ಲಿ. ದ ಸಬ್ಸ್ಟಿಟ್ಯೂಷನ್ ಆಫ್ ಸ್ಟೀಲ್ ಫಾರ್ ವುಡನ್ ಫ್ಲಬ್ಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಲೇಬರ್ ಆಗ್ಯುಮೆಂಟಿಂಗ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, capital augmenting technological progress, capital reducing technological progress, none of the above. ಇನ್ನು 2018ರಲ್ಲಿ ಬಂದ ಕ್ವಶನ್, ಇನ್ಕ್ರೀಸ್ ಇನ್ ಅಬ್ಸಲ್ಯೂಟ್ ಅಂಡ್ ಪರ್ ಕ್ಯಾಪಿಟಾ ರಿಯಲ್ GNP do not connote a higher level of economic development if industrial output fails to keep pace with the agricultural output. Agricultural output fails to keep pace with the industrial output. Poverty and unemployment increase. Imports grow faster than exports. ಯಾವುದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ UPSC ಅಲ್ಲಿ ಇದೇ ತರ ನಿಮಗೆ ಗೊತ್ತಿಲ್ಲದೆ ಇರೋ ಅಲ್ಲಿ ಯಾರು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇರೋದಿಲ್ಲ. ಕ್ವಶನ್ ನೋಡಿದ ತಕ್ಷಣ ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಕ್ವಶನ್ ಕೊಟ್ಟ ದಿನ ನಿಮ್ಗೆ ಏನನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಜಸ್ಟ್ ಓದ್ತಾ ಹೋಗ್ತಿದ್ದೇನೆ ಅಷ್ಟೇ. ಮಾರನೇ ದಿನ ನಾಳೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೊರಡ್ತೇನೆ. 2018 ಅಲ್ಲಿ, ಡಿಸ್ಪೈಟ್ ಬೀಯಿಂಗ್ ಅ ಹೈ ಸೇವಿಂಗ್ ಎಕಾನಮಿ, capital formation may not result in significant increase in output due to weak administrative machinery, illiteracy, high population density, high capital output ratio. Comment your answers. Detailed discussion will be held on tomorrow. ನಾಳೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS. ನೆನಪಿಟ್ಟುಕೊಳ್ಳಿ, ಆಲ್ವೇಸ್ ಯು ವರ್ಸಸ್ ಯು. ಇವತ್ತಿನ ಪ್ರೋಗ್ರೆಸ್ ಹೇಗಿದೆ ಕಮೆಂಟ್ ಮಾಡಿ.